ನಿಮ್ಗೆ ಇದಕ್ಕೆ ಹ್ಮ್ ಆಕ್ಟಿವೇಶನ್ಗೆ 5,000 ಹ್ಮ್ ರುಪೀಸ್ ನಮ್ಗೆ ಕೊಡ್ಲಿಕ್ಕೆ ಉಂಟು ರೋಬೋ ಆಕ್ಟಿವೇಶನ್ ಮಾಡ್ಲಿಕ್ಕೆ. ಓಕೆ ಇದು ಲೈಫ್ ಟೈಮ್ ಓಕೆ ಸಬ್ಸ್ಕ್ರಿಪ್ಷನ್. ಮತ್ತೆ ನಾವು ಪ್ರತಿ ಹ್ಮ್ ವರ್ಷ ಏನ್ ಕೊಡ್ಬೇಕಂತಿಲ್ಲ, ಒಮ್ಮೆ ಕಟ್ಟಿದ್ರೆ ಅಲ್ಲಿ ಮುಗೀತದು 5,000 ರುಪೀಸ್. ಪ್ಲಸ್ ಇದು ಲೀಗಲ್ ಓಕೆ ಇರುವುದರಿಂದ, ಇಂಡಿಯಾದಲ್ಲಿ ಲೀಗಲ್ GST ಎಲ್ಲ ಅಪ್ಲಿಕೇಬಲ್ ಆಗ್ತದೆ. GST ನಿಮ್ಗೆ 18% GST ಇರುತ್ತೆ. ಸೊ ನಿಯರ್ ಅಬೌಟ್ 5,000 ಮತ್ತು 18% GST ಅಂದ್ರೆ ಹೇಳಿದ್ರೆ ನೀವು ನಿಯರ್ ಅಬೌಟ್ 5,900 ರುಪೀಸ್ ಆಗ್ತದೆ. ಓಕೆ, ಇದು ಓಕೆ ಫಸ್ಟ್ ಟೈಮ್ ಹಾ ನಾವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಇದರ ನಂತರ ಸರಿ ಏನಂದ್ರೆ, ಸೊ ನಮ್ಮ ಹ್ಮ್ ಡಿಮ್ಯಾಟ್ ಅಕೌಂಟ್ ನಮಗೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಇಲ್ಲಿ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಿದ್ರೆ ನಿಮ್ಗೆ ಒಂದು ಬ್ರೋಕರ್ ಬೇಕು. ಸೊ ದಟ್ ಮೀನ್ಸ್ ಹ್ಮ್ ಡಿಮ್ಯಾಟ್ ಅಕೌಂಟ್ ನಿಮ್ಗೆ ಬೇಕೇ ಬೇಕು ಇಲ್ಲಿ. ಸೊ ಡಿಮ್ಯಾಟ್ ತುಂಬಾ ಹ್ಮ್ ಅಕೌಂಟ್ ಹೋಲ್ಡರ್ಸ್ ಅಕೌಂಟ್ಸ್ ಇದೆ, ಬ್ರೋಕರ್ಸ್. ಫಾರ್ ಎಕ್ಸಾಂಪಲ್ ಈಗ ನಾವು ಏಂಜಲ್ ಒನ್ ಅಂತ ಹೇಳ್ಬೋದು, ಆದ್ಮೇಲೆ ಜೊರೋದ ಹೇಳ್ಬೋದು, ಅಪ್ಸ್ಟಾಕ್ಸ್ ಹ್ಮ್ ಹೇಳ್ಬೋದು, ಮೋತಿ ವರ್ಲ್ಡ್, ಇಂಡಿಯನ್ ಫೋಲಿನ್, ಇದು ತುಂಬಾ ಉಂಟು. ಸೊ ಇದರಲ್ಲಿ ಹ್ಮ್ ನಾವು ಈ ರೋಬೋಟ್ರಿಕ್ ಕಂಪನಿಯವರು ಸೆಲೆಕ್ಟ್ ಮಾಡಿದ್ದು ಏಂಜಲ್ ಒನ್. ಸೊ ಇಲ್ಲಿ ನಮಗೆ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ ಈ ಅಪ್ಲಿಕೇಶನ್. ಸೊ ಏಂಜಲ್ ಒನ್ ಓಕೆ ನಲ್ಲಿ ಯಾಕೆ ವರ್ಕ್ ಆಗ್ತದೆ ಅಂದ್ರೆ, ಇಲ್ಲಿ ಏಂಜಲ್ ಒನ್ ಅವರು ಹಾ API ಗಳನ್ನು ಆಕ್ಚುಲಿ ಮೇಜರ್ಲಿ ಅಂದ್ರೆ ಇಲ್ಲಿ ರೊಬೋಟ್ರಿಕ್ AI ವರ್ಕ್ ಆಗ್ಬೇಕಿದ್ರೆ API ಕೀಸ್ ಗಳು ವೆರಿ ಇಂಪಾರ್ಟೆಂಟ್. ಕ್ರಿಪ್ಟೋದಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತದು API ಕೀ ಏನಂದ್ರೆ. ಸೊ ಸ್ಟಾಕ್ ಮಾರ್ಕೆಟ್ಗೆ ಹೌದು ಅದು ಸ್ವಲ್ಪ ಹೊಸತ್ತು API ಕೀಸ್ ಅಂದ್ರೆ. ಸೊ API ಕೀಸ್ ಹ್ಮ್ ವೆರಿ ಇಂಪಾರ್ಟೆಂಟ್. API ಕೀ ಅನ್ನು ಲಿಂಕ್ ಮಾಡಬೇಕಿದ್ರೆ ಬೇರೆ ಕೆಲವು ಬ್ರೋಕರ್ಸ್ ನವರು ಅದಕ್ಕೆ ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ ಹ್ಮ್ 2,000 1,500 ಈ ತರ ಕ್ಲೈಂಟ್ಸ್ ಮೇಲೆ ಚಾರ್ಜ್ ಮಾಡ್ತಾರೆ. ಅದು ಯೂಶುವಲಿ ಓಕೆ ಏನಾಗ್ತದೆ, ಇವತ್ತಿನವರೆಗೆ ಆಲ್ಗೋ ಟ್ರೇಡಿಂಗ್ಸ್ ಗಳು ವರ್ಕ್ ಆಗ್ತಿತ್ತು. ಆಲ್ಗೋ ಟ್ರೇಡಿಂಗ್ಸ್ ಕೇಳಿದಿರಲ್ಲ. ಹೌದು ಆಲ್ಗೋ ಟ್ರೇಡಿಂಗ್ಸ್ ಅಂದ್ರೆ ಅದು ಫ್ಯೂಚರ್ ಮತ್ತು ಆಪ್ಷನ್ ಮಾರ್ಕೆಟ್ ಅಲ್ಲಿ ಮಾತ್ರ ವರ್ಕ್ ಆಗ್ತಾ ಉಂಟು. ಈಗ ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಲ್ಗೋ ಟ್ರೇಡಿಂಗ್ಸ್ ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾ ಉಂಟು. ಸೊ ಅದರಲ್ಲಿ ಹಾ ಏನ್ ಪ್ರಾಬ್ಲಮ್ ಅಂದ್ರೆ, ಆಲ್ಗೋ ಟ್ರೇಡಿಂಗ್ ಅಲ್ಲಿ ಅದು ಫ್ಯೂಚರ್ ಮತ್ತು ಆಪ್ಷನ್ ಅಲ್ಲಿ ಮಾತ್ರ ವರ್ಕ್ ಆಗುದು, NS ಅಲ್ಲಿ ವರ್ಕ್ ಆಗುದಿಲ್ಲ, ಡೆಲಿವರಿ ಬೇಸ್ ಅಲ್ಲಿ ಹ್ಮ್ ವರ್ಕ್ ಹ್ಮ್ ಆಗುದಿಲ್ಲ ಅದು. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ, ಈ ಅಪ್ಲಿಕೇಶನ್ ಅನ್ನು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನೀವು ಒಮ್ಮೆ ಲಾಗಿನ್ ಮಾಡ್ಲಿಕ್ಕೆ ಇರ್ತದೆ ಆ ಅಪ್ಲಿಕೇಶನ್ ಅನ್ನು ಹ್ಮ್ ಎವ್ರಿ ಡೇ. ಹ್ಮ್ ಹ್ಮ್ ಸೊ ಹ್ಮ್ ಅದನ್ನು ಇದರಲ್ಲಿ ಅವಾಯ್ಡ್ ಮಾಡಿದ್ದಾರೆ. ನೀವು ಎವ್ರಿ ಡೇ ಇದನ್ನು ಇದು ಸೆಟಪ್ ಮಾಡ್ಬೇಕಂತನಿಲ್ಲ. ನೀವು ಒಂದು ಬಾರಿಗೆ ಸೆಟಪ್ ಮಾಡಿಬಿಟ್ರೆ ಅದು ಹಾ ನಿಮ್ಗೆ ಸ್ಟ್ರಾಟಜಿ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಇದ್ರೆ ಮಾತ್ರ ನೀವು ಮುಟ್ಬಹುದು, ಇಲ್ಲದ್ರೆ ನೀವು ಮುಟ್ಬೇಕಾಗತ್ತೆ ಇಲ್ಲ. ಸೊ ಇಲ್ಲಿ ಆಟೋಮೆಟಿಕ್ ಅದೊಂದು ಹೋಗ್ತಾ ಆಪ್ಷನ್ ಇರುತ್ತೆ ಉಂಟು ನಿಮ್ಗೆ. ಒಮ್ಮೆ ನೀವು ಸೆಟಪ್ ಮಾಡಿದ್ರೆ ಮತ್ತೆ ರೆಗ್ಯುಲರ್ ಅದೇ ನೀವು ಏನ್ ಕಂಡೀಷನ್ ಕೊಟ್ಟಿದ್ದೀರಿ ಅದರ ಮೇಲೆ ವರ್ಕ್ ಆಗ್ತದೆ ಈ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಅಂದ್ರೆ ಫುಲ್ ಆಟೋಮೇಟೆಡ್ ಅಲ್ಲ, ಹ್ಮ್ ಇದು ಸೆಮಿ ಆಟೋಮೇಟೆಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಸ್ಟಾಕ್ ಸೆಲೆಕ್ಟ್ ಮಾಡಬೇಕಾದ್ದು ನಾವು. ಸೊ ನಮ್ಗೆ ಯಾವ್ದು ಸ್ಟಾಕ್ ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಬೇಕಿದ್ರೆ ನಮ್ಮ ಹ್ಮ್ ಸ್ಟ್ರಾಟಜಿಗಳನ್ನು, ಆ ಸೆಟ್ಟಿಂಗ್ ಗಳನ್ನು ನಾವೇ ಕೊಡಬೇಕು. ಸೊ ನಮ್ಮ ಓಕೆ ಮೈಂಡ್ ಉಪಯೋಗಿಸಿ ನಾವು ಸೆಟ್ಟಿಂಗ್ ಗಳನ್ನು ಕೊಟ್ರೆ, ಸೊ ನಮ್ಮ ಕಮಾಂಡ್ ನ ಹ್ಮ್ ಮೇಲೆ ಅದು ವರ್ಕ್ ಆಗುತ್ತೆ. ದಟ್ ಈಸ್ ಮೇಜರ್. ಇದು ಓಕೆ ಅಂದ್ರೆ ಅಂದ್ರೆ ಏನಾಗ್ತದೆ, ಕೆಲವೊಮ್ಮೆ ಅದು ಅದರಷ್ಟಕ್ಕೆ ಅದು ಟ್ರೇಡ್ ಮಾಡ್ತದೆ, ಅದಕ್ಕೆ ಸೆಂಟಿಮೆಂಟ್ಸ್ ಇರಲ್ಲ. ಸೊ ಇಲ್ಲಿ ಆ ರೀತಿ ಅಲ್ಲ, ಹೌದು ನಮ್ಮ ಹೌದು ಸೆಂಟಿಮೆಂಟ್ಸ್ ಅನ್ನು ಅದಕ್ಕೆ ನಾವು ಕೊಟ್ರೆ ಅದೇ ರೀತಿ ಅದು ವರ್ಕ್ ಆಗುತ್ತೆ. ಸೊ ಅದೊಂದು ಓಕೆ ಡಿಫ್ರೆನ್ಸ್ ಇದರಲ್ಲಿ ಇದೆ. ಸೊ ಇಲ್ಲಿ ಹಾ ಫಸ್ಟ್ ಪಾರ್ಟ್ ಆಯ್ತು, 5,000 ರುಪೀಸ್ ನಾವು ಅಪ್ಲಿಕೇಶನ್ ಬೈ ಮಾಡಿದ್ದೆವು, ಮತ್ತೆ ನಮ್ಮ ಡಿಮ್ಯಾಟ್ ಅಕೌಂಟ್ ಜೊತೆಗೆ ನಾವು ಇದನ್ನು ಲಿಂಕ್ ಮಾಡಿದೆವು. ಸೊ ಇದರ ಮೇಲೆ ಹಾ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ದ ಟ್ರೇಡಿಂಗ್ಸ್. ಸೊ ಟ್ರೇಡಿಂಗ್ ಅಲ್ಲಿ ಹ್ಮ್ ಏನಾಗ್ತದೆ ಅಂದ್ರೆ, ಇಲ್ಲಿ ಸೊ ವಾಟ್ ಎವರ್ ಹ್ಮ್ ಅಲ್ಲಿ ಈ ಬೋಟ್ ಮುಖಾಂತರ ಲಿಂಕ್ ಆದ್ಮೇಲೆ ಏನೆಲ್ಲ ಪ್ರಾಫಿಟ್ ಹ್ಮ್ ಕ್ರಿಯೇಟ್ ಆಗ್ತದೆ ಅದರ 20% ನಾವು ಇದು ಸಾಧ್ಯ ಸಬ್ಸ್ಕ್ರಿಪ್ಷನ್ ನಾವು ಕೊಡ್ಲಿಕ್ಕೆ ಉಂಟದು. ಎಷ್ಟು ಕೂಡ ಆಗ್ಲಿ, ಹ್ಮ್ 20% ಕೊಡ್ಲಿ. ಈಗ 1,000 ರೂಪಾಯಿ ಆದ್ರೆ 200 ರೂಪಾಯಿ ಕೊಡ್ಲಿಕ್ಕೆ ಆ ರೀತಿ ಇರುತ್ತೆ. ಸೊ ಇಲ್ಲಿ ಟ್ಯಾರ್ ಹ್ಮ್ ಮಾಡಿದ್ದಾರೆ ನೋಡಿ, ಇಲ್ಲಿ ನೀವು ಕಾಣ್ಬೋದು ಈಗ ಚಾರ್ಟ್ ನಲ್ಲಿ. ಸೊ ಇನಿಷಿಯಲಿ ನಾವು ಹ್ಮ್ ಇದನ್ನು ಸ್ಟಾರ್ಟ್ ಮಾಡಬೇಕಿದ್ರೆ ಮಿನಿಮಮ್ 500 ರೂಪಾಯಿ ನಾವು ಅಡ್ವಾನ್ಸ್ ಕಟ್ಟಬೇಕಾಗ್ತದೆ. 500 ಪ್ಲಸ್ 90 ರುಪೀಸ್ GST ಬರುತ್ತೆ. 590 ನಾವು ಮೊದಲೇ ಹಾ ಕಟ್ಟಬೇಕಾಗ್ತದೆ. ಸೊ ಈ 590 ನಮಗೆ ಮ್ಯಾಕ್ಸಿಮಮ್ ಹಾ 2,500 ಪ್ರಾಫಿಟ್ ಆಗೋ ತನಕ ಅದು ನಮಗೆ ಅಪ್ಲೈ ಆಗುತ್ತೆ. ಅಂದ್ರೆ ಅಲ್ಲಿ ತನಕ ಅದು ಅಪ್ಲಿಕೇಶನ್ ರನ್ ಆಗುತ್ತೆ. ಸಪೋಸ್ ನಮ್ಮ ಪ್ರಾಫಿಟ್ ಓಕೆ ಇದಕ್ಕಿಂತ ಇನ್ಕ್ರಿಮೆಂಟ್ ಆಗಿ ಮೇಲೆ ಹೋದ್ರೆ ಅದು ಸ್ಟಾಪ್ ಆಗುತ್ತೆ. ಹಾ ಅಂದ್ರೆ ಅದು ನಿಮ್ಮ ಯಾವುದೇ ಟ್ರಿಗರ್ ಮಾಡಲ್ಲ, ನಿಮ್ಮ ಯಾವುದೇ ಪ್ರಾಫಿಟ್ ಅನ್ನು ಟ್ರಿಗರ್ ಮಾಡಲ್ಲ, ಅಥವಾ ನಿಮ್ಮ ಹ್ಮ್ ಹ್ಮ್ ಬೈಯಿಂಗ್ ಲೆವೆಲ್ ಅನ್ನು ಪುನಃ ಬೈ ಮಾಡಲ್ಲ ನಿಮ್ಮದು ಇದು ಹ್ಮ್ ನೀವು ಹ್ಮ್ ಅಲ್ಲಿ ಕಟ್ಟದಿದ್ರೆ ಸಬ್ಸ್ಕ್ರಿಪ್ಷನ್ ಅನ್ನು. ಸೊ ಈ ಮಾಡಲ್ ನಡೀತದೆ. ಸೊ ಓಕೆ ಯಾವಾಗ ನಮ್ದು 2,500 ಆಗ್ತದೆ ನಾವು 500 ರೂಪಾಯಿ ಕಟ್ಬಹುದು. ಸೊ ಕೆಲವೊಮ್ಮೆ ಇದಕ್ಕೆ ದೊಡ್ಡ ಹ್ಮ್ ಕ್ಯಾಪಿಟಲ್ ಇದ್ರೆ, ಒಂದು 10 ಲಕ್ಷ 20 ಲಕ್ಷ ಕ್ಯಾಪಿಟಲ್ ಇದ್ರೆ ಅವರು ಇನ್ನು ಅಡ್ವಾನ್ಸ್ ಹ್ಮ್ ಆಗಿ 1,000 2,000 ರೂಪಾಯಿ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಲಿಮಿಟ್ 10,000 ತನಕ ಹೋಗುತ್ತೆ. ಸೊ ಪ್ರತಿ ಓಕೆ 2,500ಕ್ಕೆ 500 ರೂಪಾಯಿ ನಾವು ಸಬ್ಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ. ಅಂದ್ರೆ ಯೂಶುವಲಿ ಕ್ಯಾಲ್ಕುಲೇಷನ್ ಮಾಡೋದಿದ್ರೆ ನಮ್ಮ ಪ್ರಾಫಿಟ್ ನ 20% ನಾವು ಅವರಿಗೆ ಇನ್ನು ಅಡ್ವಾನ್ಸ್ ಕೊಡ್ಲಿಕ್ಕೆ ಇರುತ್ತೆ. ಸೊ ಮಿನಿಮಮ್ 500 ಕೊಡ್ಬೇಕಾಗತ್ತೆ ರೂಪಾಯಿ ನಾವು ಮೊದಲು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ದಟ್ ಮೀನ್ಸ್ ಹ್ಮ್ 5,900 ಇನ್ಕ್ಲೂಡಿಂಗ್ GST ಪ್ಲಸ್ 590 ಹ್ಮ್ ಇನಿಷಿಯಲಿ ನಮಗೆ ಅಲ್ಲಿ ಬೇಕಾಗುತ್ತೆ. ಸೊ ಮತ್ತೆ ಹ್ಮ್ ಎಲ್ಲಾ ಫಂಡ್ಗಳು ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಮಗೆ ಬೇಕಿದ್ದಾಗ ನಾವು ವಿಡ್ರಾ ಮಾಡ್ಕೊಳ್ಬಹುದು, ಯಾರ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಸೊ ದೀಸ್ ಆರ್ ದ ಒನ್ ಟೈಮ್ ಮೇಜರ್ ಸ್ಟೆಪ್ಸ್. ಅಲ್ಲ ಒನ್ ಟೈಮ್ ಟೋಟಲ್ 6,500 ಆಗುತ್ತೆ ಅವರೇಜ್ ಸ್ಟಾರ್ಟಿಂಗ್ ಅಂದ್ರೆ ಕಟ್ಟಬೇಕು, ಅಷ್ಟು ಕಟ್ಟಬೇಕಾಗ್ತದೆ ನಾವು ಸ್ಟಾರ್ಟಿಂಗ್. ಕರೆಕ್ಟ್. ಹಾ 5,900 ಪ್ಲಸ್ 590. ಸೊ ನಿಯರ್ ಅಬೌಟ್ ಹಾ ಅದೇ 6,500 ತನಕ ಆಗುತ್ತೆ. ಕರೆಕ್ಟ್. ಹಾ ಅದು ಇನಿಷಿಯಲ್ ಬಿಗಿನಿಂಗ್ ಅಲ್ಲಿ. ಮತ್ತೆ ಏನಿದ್ರೆ ಓಕೆ ಫಂಡ್ಸ್ ಗಳು ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅದ್ರ ಕಂಟ್ರೋಲ್ ನಿಮ್ಗೆ ಹಾ ಗೊತ್ತು, ಡಿಮ್ಯಾಟ್ ಅಕೌಂಟ್ ನಮ್ಮ ಕಂಟ್ರೋಲ್ ಇರುತ್ತೆ ಫಂಡ್ ಯಾವಾಗಲೂ ಕೂಡ. ಹ್ಮ್ ಸೊ ಹ್ಮ್ ಹ್ಮ್ ಇದು ಫಸ್ಟ್ ಫ್ಯಾಕ್ಟರ್. ಇದ್ದು ಇಷ್ಟೇ ಈ ಅಪ್ಲಿಕೇಶನ್ ಇದು. ಸೊ ನೆಕ್ಸ್ಟ್ ಇದರಲ್ಲಿ ಈಗ ಹ್ಮ್ ಅಫಿಲಿಯೇಟ್ ಮಾರ್ಕೆಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಈಗ ಒಂದು ರೋಬೋ ಅಪ್ಲಿಕೇಶನ್ ನಾವು ಮತ್ತೊಬ್ಬರಿಗೆ ಕೊಟ್ಟು ಕೊಡ್ಲೆ, ಸೊ ಇದು ಆಸ್ ಎ ಇದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳಲಿಕ್ಕೆ ಆಗಲ್ಲ. ಇದೊಂದು ನಾವು ಬ್ರೋಕರೇಜ್ ಹ್ಮ್ ನಾಗೆ ಕೂಡ ವರ್ಕ್ ಆಗುತ್ತೆ.
ಸೊ ನೀವು ಇಲ್ಲಿ ಹ್ಮ್. ಏಂಜಲ್ ಒನ್ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿದ ಕೂಡಲೇ ನೀವು ಇದರ ರೋಬೋಟ್ರಿಕ್ ಅಪ್ಲಿಕೇಶನ್ ವರ್ಕ್ ಆಗಬೇಕಿದ್ರೆ ರೋಬೋಟ್ರಿಕ್ ಅಪ್ಲಿಕೇಶನ್ ಸೇಲ್ ಮಾಡಲೇಬೇಕಲ್ಲ. ಸೊ ಈಗ ನೀವು ಒಬ್ಬರಿಗೆ ಅದನ್ನು ರೋಬೋಟ್ರಿಕ್ ಅಪ್ಲಿಕೇಶನ್ ಸೇಲ್ ಮಾಡಿದಿರಿ. ಸೊ ಅಲ್ಲಿ ಅವನು ಎಷ್ಟು ಕ್ಯಾಪಿಟಲ್ ಇರುತ್ತೆ ಅದರ ಮೇಲೆ ನಮ್ಗೆ ಏನು ಬರಲ್ಲ, ಯಾಕಂದ್ರೆ ಅದು ಕ್ಯಾಪಿಟಲ್ ಅವಂದು. ಸೊ ಅದ್ರ ಮೇಲೆ ನಮ್ಗೆ ಯಾವ್ದು ಬರಲ್ಲ. ಸೊ ಅಪ್ಲಿಕೇಶನ್ 25% ನಮಗೆ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ 5,000 ಅಪ್ಲಿಕೇಶನ್ ಸೇಲ್ ಮಾಡುವಾಗ ಅದ್ರ 25% ಎಷ್ಟು 1,250 ಅದು ನಮಗೆ ಬರುತ್ತೆ. ಪ್ಲಸ್ ನಾವು ಅದು ವಿಡ್ರಾ ಮಾಡಬೇಕಿದ್ರೆ ಅದಕ್ಕೆ TDS ಅಪ್ಲಿಕೇಬಲ್ ಇದೆ, ಅದಕ್ಕೆ ಬೇಕಿದ್ದ TDS ಸರ್ಟಿಫಿಕೇಟ್ ಅವ್ರು ನಮ್ಗೆ ಕೊಡ್ತಾರೆ, ಯಾಕಂದ್ರೆ ಅದು ಲೀಗಲ್ ಕಾನ್ಸೆಪ್ಟ್ ಅಲ್ಲ ಇದು. ಸೊ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದರ ಮೇಲೆ TDS ಇದೆ, ಸಬ್ಸ್ಕ್ರಿಪ್ಷನ್ ಮೇಲೆ GST ಇದೆ. ಸಪೋಸ್ ನಿಮ್ಮಲ್ಲಿ GST ನಂಬರ್ ಇದ್ರೆ ಆ GST ಅನ್ನು ಕೂಡ ನೀವು ಕ್ಲೇಮ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಅದು ಎಲ್ಲ ಡೌನ್ಲೋಡ್ಸ್ ನಿಮಗೆ ಮಾಡ್ಲಿಕ್ಕೆ ಸಿಗುತ್ತೆ ಅಲ್ಲಿ ಎಲ್ಲ. ಸೊ ನೆಕ್ಸ್ಟ್ ಏನಂದ್ರೆ 25% ಟ್ರೇಡ್ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ರೀಚಾರ್ಜ್. ಸೊ ನಾನು ಅದೇ ಹೇಳಿದಲ್ಲ, ನಾವು ಕಟ್ಟಬೇಕಂತ ಅಲ್ಲಿ ಸಬ್ಸ್ಕ್ರಿಪ್ಷನ್ ಚಾರ್ಜ್. ಸೊ ಅದ್ರ ಬೆನಿಫಿಟ್ಸ್ ಈ ರೀತಿ ಇರುತ್ತೆ. ಸೊ ಫಸ್ಟ್ ನೀವು ಆದ ಕೂಡಲೇ ನೀವು ಆಸ್ ಎ ಅಫಿಲಿಯೇಟ್ ಆಗಿರ್ತೀರಿ. ಸೊ ಅಲ್ಲಿ ನಿಮ್ದು ಯಾವುದೇ ಟೀಮ್ ಬಂದ್ರು ಕೂಡ ನಿಮ್ಮ ಟೀಮ್ ಇಂದ ನಿಮ್ಗೆ ಡೈರೆಕ್ಟ್ ಅಪ್ಲಿಕೇಶನ್ ಮೇಲೆ 25% ಬರುತ್ತೆ. ಪ್ಲಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂದ್ರೆ ನಾವು ಪ್ರಾಫಿಟ್ ಆದ್ಮೇಲೆ 20% ಕಟ್ತೇವಲ್ಲ ಸಬ್ಸ್ಕ್ರಿಪ್ಷನ್ ಅವರಿಗೆ. ಸೊ ಅದರ ಮೇಲೆ 25% ನಮಗೆ ಬರುತ್ತೆ. ಸೊ ಯಾರು ಇಂಟ್ರೊಡ್ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಸೊ ನೀವು 5,900 ಕೊಟ್ಟು ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ. ಸೊ ಅದ್ರ 25% ನಂಗೆ ಬಂದೇ ಬರುತ್ತೆ. ಬಟ್ ಅದು ಒಮ್ಮೆಗೆ ಬರುತ್ತೆ ನಮಗೆ, ಮತ್ತೆ ರೆಗ್ಯುಲರ್ ಬರುತ್ತೆ. ಕರೆಕ್ಟ್ ಅಲ್ಲ? ಮಾತ್ರ ನಿಮ್ಮ ಅಪ್ಲಿಕೇಶನ್ ನಿಂದ ನಿಮ್ಗೆ ರೆಗ್ಯುಲರ್ ನೀವು ಪ್ರಾಫಿಟ್ ಆಗುವಾಗ 20% ಅಲ್ಲಿ ಕಟ್ಲಿಕ್ಕೆ ಉಂಟಲ್ಲ. ಸೊ ಆ 20% ಇಂದ 65% ಡಿಸ್ಟ್ರಿಬ್ಯೂಷನ್ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ, ಈಗ ಫಸ್ಟ್ ಟೈಮ್ ನೀವು ಒಂದು 1 ಲಕ್ಷ ಕ್ಯಾಪಿಟಲ್ ಹಾಕಿದಿರಿ. ಸೊ ಫಾರ್ ಎಕ್ಸಾಂಪಲ್ ಈ ತಿಂಗಳಲ್ಲಿ ನಿಮಗೆ ಒಂದು 5,000 ಪ್ರಾಫಿಟ್ ಆಯ್ತು. ಸೊ 5,000ದ್ದು 25%. ಸೊ 5,000 25% ನನಗೆ ಸಿಗುತ್ತೆ. 5,000 20% ನಾವು ಅವ್ರಿಗೆ ಕಟ್ತೇವೆ. ಸೊ ನೇರ ಬಡ 500 ರೂಪಾಯಿ ಕಟ್ಟರೆ 500 ರೂಪಾಯಿಯ 25% ನನಗೆ ಬರುತ್ತೆ. ಗೊತ್ತಾಯ್ತಾ? ಪ್ರಾಫಿಟ್ ನ 25%, ಅಂದ್ರೆ ಪ್ರಾಫಿಟ್ 25% ಅಲ್ಲ, ನೀವು 20% ಅವರಿಗೆ ಕೊಡ್ತೀರಲ್ಲ ಅದ್ರ 25%. ಗೊತ್ತಾಯ್ತಾ? ಸೊ ಅದು ನಮಗೆ ಬರುತ್ತೆ. ಸೊ ಅದರಲ್ಲಿ ನಮ್ಗೆ ಈ ತರ ನೆಕ್ಸ್ಟ್ ಇದರಲ್ಲಿ ಅದನ್ನ ಇನ್ಕ್ರಿಮೆಂಟ್ ನಮ್ಗೆ ಅಪ್ ಟು 50% ತನಕ ಮಾಡಬಹುದು. ನಿಮ್ಮ ನೆಕ್ಸ್ಟ್ ಸ್ಲ್ಯಾಬ್ 30%ಗೆ ಬಂದು ನಿಲ್ತೀರಿ ನೀವು. ಸೊ ನಿಮ್ಗೆ ಇಲ್ಲಿ ಏನ್ ಬೇಕಾದ್ರೆ 20 ಆಕ್ಟಿವ್ ಯೂಸರ್ಸ್ ಬೇಕು ನಿಮ್ಮ ಟೀಮ್ ಅಲ್ಲಿ, ಮತ್ತೆ ನಿಮ್ಮ 3 ಡೈರೆಕ್ಟ್ ಅಫಿಲಿಯೇಟ್ ನಿಮ್ಮಲ್ಲಿ ಇರಬೇಕು. ಇಲ್ಲದಿದ್ರೆ ನಿಮ್ಮಲ್ಲಿ 15 ಡೈರೆಕ್ಟ್ ನೀವು ಮಾಡಿದ್ರು ಕೂಡ ಈ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈ ಆಗ್ತೀರಿ ನೀವು ಎಂಗೇಜರ್. ಸೊ ಇದ್ರಲ್ಲಿ ನಿಮ್ಗೆ 30% ಸ್ಲ್ಯಾಬ್ಗೆ ಬಂದು ನಿಲ್ತೀರಿ ನೀವು ಇನ್ಸ್ಟೆಡ್ ಆಫ್ 25%. ಗೊತ್ತಾಯ್ತಾ? ಓಕೆ, ನಮ್ಗೆ 30% ಬೇಕು ಅಂತಂದ್ರೆ ನಾವು ಮಿನಿಮಮ್ 3 ಜನ ಡೈರೆಕ್ಟ್ ರೆಫರಲ್ ಮಾಡಿರ್ಬೇಕು. ಟೋಟಲ್ ಟೀಮ್ ಸ್ಟ್ರೆಂತ್ 20 ಇರಬೇಕು. ಕರೆಕ್ಟ್. ಇಲ್ಲ ಅಂದ್ರೆ ಇಲ್ಲದಿದ್ರೆ ನಿಮ್ಮ 15 ಡೈರೆಕ್ಟ್ ಟೀಮ್ ಅಂತಲ್ಲ, ನಿಮ್ಮ ಟೋಟಲ್ 15 ಡೈರೆಕ್ಟ್ ಇದ್ರೆ ಕೂಡ ಅದು ಈ ಲೆವೆಲ್ಗೆ ಕ್ವಾಲಿಫೈ ಆಗ್ತೀರಿ ನೀವು. ಓಕೆ 30% ನಿಮ್ಗೆ ಡೈರೆಕ್ಟ್ ಮೇಲೆ 30% ಬರುತ್ತೆ. ಆದ್ಮೇಲೆ ಇದು ನಮ್ಮ ಸಬ್ಸ್ಕ್ರಿಪ್ಷನ್ ಮೇಲೆ 30% ಬರುತ್ತೆ. ರಿಚಾರ್ಜ್ ಸಬ್ಸ್ಕ್ರಿಪ್ಷನ್ ಅಲ್ಲಿ 30% ಬರುತ್ತೆ. ಕರೆಕ್ಟ್. ಓಕೆ ನೆಕ್ಸ್ಟ್ ಲೆವೆಲ್ ಅದು ಆಕ್ಸಲೇಟರ್ ಅಂತ. ಸೊ ಇಲ್ಲಿ ನಮ್ಗೆ 35% ಸ್ಲ್ಯಾಬ್ಗೆ ಬಂದು ನಿಲ್ತೇವೆ ನಾವು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು 100 ಆಕ್ಟಿವ್ ಮೆಂಬರ್ಸ್ ಇರ್ಬೇಕು ನಮ್ಮ ಟೀಮ್ ಅಲ್ಲಿ. ಆಕ್ಟಿವ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೊಂಡವರು, ಮತ್ತೆ ಅಲ್ಲಿ ಅವರು ಟ್ರೇಡ್ ಮಾಡುದು ಅದೆಲ್ಲ ಮತ್ತೆ ಅದು ಕತೆ. ಆದ್ರೆ ಆಕ್ಟಿವ್ ಸಬ್ಸ್ಕ್ರಿಪ್ಷನ್ ತಗೊಂಡವರೆಲ್ಲ ಆಕ್ಟಿವ್ ಅಂತ ಆಗ್ತಾರೆ ಎಲ್ಲರೂ. ಸೊ ಇಲ್ಲಿ ಏನಂದ್ರೆ ಇದು ನೀವು ಕ್ರಿಯೇಟ್ ಆಗಬೇಕಿದ್ರೆ ಸೊ ನಿಮ್ಮಲ್ಲಿ 3 ಎಂಗೇಜರ್ ಆಗಿರ್ಬೇಕು ನಿಮ್ಮ ಟೀಮ್ ಅಲ್ಲಿ. ಡಿಫ್ರೆಂಟ್ ಲೆಗ್ ಅಲ್ಲಿ ಡಿಫ್ರೆಂಟ್ ಲೆಗ್ ಅಲ್ಲಿ 3 ಎಂಗೇಜರ್ ಆಗಬೇಕಿದ್ರೆ ಅವರು ಈ ಲೆವೆಲ್ ಮಾಡಿರ್ಬೇಕು, ಈ ಲೆವೆಲ್ ಕ್ವಾಲಿಫೈ ಆಗಿರ್ಬೇಕು. ಸೊ ಆಗ ನಿಮ್ಗೆ 35% ಸ್ಲ್ಯಾಬಿಗೆ ಬಂದು ನಿಲ್ತೀರಿ. ಸೊ ಇಲ್ಲಿ ಅಂದ್ರೆ ಸೊ ಅದು ಇಲ್ಲದಿದ್ರೆ ಡೈರೆಕ್ಟ್ 50 ಮಾಡಿದ್ರೆ ಕೂಡ ಈ ಲೆವೆಲ್ಗೆ ನೀವು ಬಂದು ನಿಲ್ತೀರಿ. 50 ಡೈರೆಕ್ಟ್ ಆಗಿದ್ರೆ ಈ ಲೆವೆಲ್ಗೆ ಬಂದು ನಿಲ್ತೀರಿ ನೀವು 35% ಸ್ಲ್ಯಾಬ್. ಸೊ ಇದ್ರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನೀವು ಈ ಒಂದು ಸೆಕ್ಟರ್ಗೆ ಬಂದು ನಿಂತ ಕೂಡಲೇ ಆಕ್ಸಲೇಟರ್ಗೆ, ಸೊ ಇಲ್ಲಿ ಕಂಪನಿ ಪೂಲ್, ಇಲ್ಲಿ ನಿಮಗೆ ನಿಮ್ಮ ಟೀಮ್ ಬಿಟ್ಟು ಕಂಪನಿ ಪೂಲ್ ಇಂದ ಇದು ಬರ್ತದೆ, ಇನ್ಕಮ್ ಬರುತ್ತೆ. ಓಕೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಏನ್ ಸಬ್ಸ್ಕ್ರಿಪ್ಷನ್ ಇದು ಮಾಡ್ತಾರೆ ನೋಡಿ, ಅದರಲ್ಲಿ ಈ ಪೂಲ್ ಅಲ್ಲಿ 2.5% ಅನ್ನು ಈ ಪೂಲಿಗೆ ರಿಸರ್ವ್ ಆಗಿರ್ತಿದ್ದಾರೆ. ಸೊ ಯಾರೆಲ್ಲ ಆಕ್ಸಿಲೇಟರ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅದು ಪ್ರತಿ ತಿಂಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುದು. ಸೊ ಈ ತಿಂಗಳಲ್ಲಿ ಒಂದು 10 ಜನ ಆಕ್ಸಿಲೇಟರ್ಸ್ ಇದ್ರೆ, ಸೊ ಈ ತಿಂಗಳಲ್ಲಿ ಒಂದು 25 ಲಕ್ಷ 50 ಈಗ ಲಾಸ್ಟ್ ಮಂತ್ ಅಲ್ಲಿ 36 ಲಕ್ಷ ಕಲೆಕ್ಷನ್ ಆಗಿತ್ತು. ಸೊ ಈ ತಿಂಗಳಲ್ಲಿ ಒಂದು 50 ಲಕ್ಷ ಕಲೆಕ್ಷನ್ ಆಗಿದ್ರೆ ಅದ್ರ 2.5% ಎಷ್ಟಾಗುತ್ತೆ? ಸೊ ಅದು ಆ 10 ಮಂದಿಗೆ ಡಿವಿಷನ್ ಸಿಗುತ್ತೆ. ಅದು ಎಷ್ಟು ಜನ ಆಕ್ಸೆಪ್ಟ್ ಅವರಿಗೆಲ್ಲರಿಗೂ ಡಿವೈಡ್ ಆಗುತ್ತೆ. ಕರೆಕ್ಟ್ ಆ ರೀತಿ. ಸೊ ಅದೇ ರೀತಿ 2.5% ನಮ್ಮ ಸಬ್ಸ್ಕ್ರಿಪ್ಷನ್ ನಿಂದ ಕೂಡ ಅದೇ ರೀತಿ ಟೋಟಲ್ ಕಂಪನಿಯಲ್ಲಿ ಈ ತಿಂಗಳಲ್ಲಿ ಎಷ್ಟು ಜನ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ರಿನ್ಯೂ ಮಾಡಿದ್ದಾರೆ, ಸೊ ಅದ್ರದ್ದು 2.5% ಬರುತ್ತೆ. ಯಾಕಂದ್ರೆ ಇದೊಂದು ಲೈಫ್ ಟೈಮ್ ಇನ್ಕಮ್ ಇರುತ್ತೆ ಈ ಪೂಲಿಗೆ ಬಂದ ತಕ್ಷಣ. ಇದು ನಿಮ್ಮ ಟೀಮ್ ಬಿಟ್ಟು ಕೂಡ ಇನ್ಕಮ್ ಬರುತ್ತೆ. ಯಾಕೆ ಇಲ್ಲಿ ಏನಾಗ್ತದೆ ಅಂದ್ರೆ ಈಗ ಸೇಮ್ ರ್ಯಾಂಕ್ ರೀಚ್ ಆದ್ರೆ ನಮ್ಗೆ ಏನು ಬರೋದಿಲ್ಲ. ಕರೆಕ್ಟ್ ಅಲ್ಲ? ಈಗ ನೀವು ಕೂಡ ಆಕ್ಸಿಲೇಟರ್, ನಾನು ಕೂಡ ಆಕ್ಸಿಲೇಟರ್ ಆದ್ರೆ ಅಲ್ಲಿ ಏನು ಇರುದಿಲ್ಲ. ಅಫ್ಕೋರ್ಸ್ ನನ್ನ ಡೈರೆಕ್ಟರ್ ಇಂದ ನನಗೆ 35% ಬರುತ್ತೆ, ಮಾತ್ರ ನಿಮ್ಮಿಂದ ನನಗೆ ಏನು ಬರಲ್ಲ. ಆ ಸಂದರ್ಭದಲ್ಲಿ ನನಗೆ ಈ ಪೂಲ್ ಇಂದ ನನಗೆ ಎಲಿಜಿಬಲ್ ಬರ್ತೇನೆ, ನಾನು ಈ ಪೂಲ್ ಇಂದ ನನಗೆ ಸಿಗ್ತದೆ.
ಸೊ ಅದು ಡಿಫರೆನ್ಸ್ ಕಮಿಷನ್ ಇರ್ತದೆ ಯಾವಾಗಲೂ. ಓಕೆ ಓಕೆ. ಸೊ ಇದ್ರಲ್ಲಿ ಏನಾಗ್ತಾರೆ ಅಂದ್ರೆ, ಇದರಿಂದ ನೆಕ್ಸ್ಟ್ ಲೆವೆಲ್ಗೆ ಈಗ ಜನರು ಕ್ವಾಲಿಫೈ ಆಗುವಾಗ ಅವರು ಈ ರ್ಯಾಂಕ್ ಇಂದ ಈ ರ್ಯಾಂಕ್ ಹೋದ್ರೆ ಇದು ಎರಡು ಬರಲ್ಲ, ಅವರು ಈ ರ್ಯಾಂಕ್ ಬಂದು ಕೂತ್ಕೊಳ್ತಾರೆ ಸೀದಾ. ಸೊ ಇಲ್ಲಿ ಬರುದಿಲ್ಲ ಅವರಿಗೆ, ಇಲ್ಲಿ ಮಾತ್ರ ಬರ್ತದೆ ನೆಕ್ಸ್ಟ್ ರ್ಯಾಂಕ್ ಅಲ್ಲಿ. ಸೊ ನೀವು 40% ಸ್ಲಾಬಿಗೆ ಕೂಡ ಹೋಗಿ ನಿಲ್ತೀರಿ ಅಲ್ಲಿ. ಸೊ ಆ ರೀತಿ ಇದನ್ನು ಡಿಸೈನ್ ಮಾಡಲಾಗಿದೆ. ಸೊ ಅಪ್ ಟು ನಿಮ್ಗೆ ಇದು 40%, ನೆಕ್ಸ್ಟ್ ವಿಲ್ ಬಿ ಅದು ಇದುಂಟು ಕ್ವಾಲಿಫಿಕೇಶನ್ ಉಂಟು. 500 ಆಕ್ಟಿವ್ ಯೂಸರ್ಸ್, 3 ಎಸ್ಕಲೇಟರ್ಸ್ ಆಗಬೇಕು, ಇಲ್ಲಂದ್ರೆ 100 ಡೈರೆಕ್ಟ್ ಆಗಬೇಕು, 45%. ಸೊ ಪ್ರತಿಯೊಂದು ನಾವು ಪೂಲ್ ಅಲ್ಲಿ ಬರುವಾಗ, ಈಗ ದೊಡ್ಡ ಹೋದಾಗ ಇಲ್ಲಿ ಈ ಪೂಲ್ ಅಲ್ಲಿ ಯಾರು ಇರುದಿಲ್ಲ, ಮತ್ತೆ ಒಬ್ಬರು ಇಬ್ಬರು ಇರ್ತಾರೆ, ಕಮ್ಮಿ ಇರ್ತಾರೆ. ಫಸ್ಟ್ ಪೂಲ್ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಜನ ಇರಬಹುದು. ಈ ಪೂಲ್ ರ್ಯಾಂಕ್ ಹೆಚ್ಚು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ, ಇನಿಷಿಯಲ್ ಆಗಲ್ಲ. ಸೊ ಇವರಿಗೆಲ್ಲ ದೊಡ್ಡ ಅಮೌಂಟ್ ಸಿಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅದಕ್ಕೆ 2.5 ಬೇರೆ ಇರುತ್ತೆ, ಇದಕ್ಕೆ 2.5 ಬೇರೆ ಇರುತ್ತೆ. ಯಾಕಂದ್ರೆ 50% ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆದ್ರೆ ರಿಮೈನಿಂಗ್ 15% ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಈ ಪೂಲ್ಗಳಲ್ಲಿ. ಟೋಟಲ್ 65% ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಪ್ರಾಫಿಟ್ ಇದು. ಈ ತರ ಇದು ಅಪ್ ಟು ನೀವು ಇನ್ನೋವೇಟರ್ ಗೇಮ್ಸ್ 7 ಲೆವೆಲ್ಸ್ ನೀವು ಕ್ವಾಲಿಫೈ ಮಾಡ್ಕೊಳ್ಬಹುದು. ಸೊ ಇದು ನೀವು ಫರ್ದರ್ ನೋಡಿಕೊಳ್ಳಿ ಯಾವ ರೀತಿ ಆಗ್ತದೆ ಅಂತ. ಸೊ ಇನಿಷಿಯಲಿ ನಿಮ್ಮ ಟಾರ್ಗೆಟ್ ಈ ಲೆವೆಲ್ ಇದ್ರೆ ಒಂದು ಲೈಫ್ ಟೈಮ್ ನೀವು ಇನ್ಕಮ್ ಕ್ರಿಯೇಟ್ ಮಾಡಬಹುದು ಇದರಲ್ಲಿ, ಈ ಪೂಲಿಗೆ ಬಂದ್ರೆ. ಆಕ್ಸಿಲೇಟರ್ಗೆ ಬಂದ್ರೆ ಸಾಧಾರಣ ನೀವು ಅಚೀವ್ ಆಗ್ತೀರಿ, ಯಾಕಂದ್ರೆ ಇಲ್ಲಿ ಕಮ್ಮಿ ಆಗ್ತೀರಿ. ಆಕ್ಸಿಲೇಟರ್ ನೀವು ಆದ ತಕ್ಷಣ ಮತ್ತೆ ಈ ಲೆವೆಲ್ ಹೋಗುದು ಈಸಿ, ನಿಮ್ಮಲ್ಲಿ ಟೀಮ್ ಉಂಟಂತಾದ್ರೆ. ಇಲ್ಲದ್ರೆ ನೀವು ಇದ್ರಲ್ಲಿ ಇದ್ರೂ ಕೂಡ ಒಂದು ತಿಂಗಳಿಗೆ ಒಂದು ನನ್ನ ಅಂದಾಜಿ 20-30 ಸಾವಿರ ಈಸಿಲಿ ಮಾಡಬಹುದು ಇದರಲ್ಲಿ, ಈ ಸೆಕ್ಟರ್ ಅಲ್ಲಿ ನಿಂತ್ರೆ ನೀವು 50 ಡೈರೆಕ್ಟ್ ಮಾಡಿದ್ರು ಕೂಡ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ದೊಡ್ಡ ಎಲಿಜಿಬಿಲಿಟಿ ಬರ್ತೀರಿ ನೀವು ಇದರಲ್ಲಿ. ತುಂಬಾ ಇದು ಆಪರ್ಚುನಿಟಿ ಇದೆ ಈ ಲೆವೆಲ್ಗೆಲ್ಲ ಬಂದ್ರೆ. ಟೈಮ್ ತಗೊಳ್ಬಹುದು, ಯಾಕಂದ್ರೆ ಇದು ಈಗ ಇನಿಷಿಯಲಿ ಆದ್ರಿಂದ ನಮಗೆ ಸೌತ್ ಅಲ್ಲಿ ತುಂಬಾ ದೊಡ್ಡ ಆಪರ್ಚುನಿಟಿ ಉಂಟು ಈಗ ಸೌತ್ ಅಲ್ಲಿ. ಯಾಕಂದ್ರೆ ಸೌತ್ ಅಲ್ಲಿ ಇದು ಡೆವಲಪ್ ಆಗಲಿಲ್ಲ ಇನ್ನು ಕೂಡ, ಇದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಕೂಡ ಜನರಿಗೆ. ಈಗ ತಮಿಳ್ನಾಡು, ನನಗೆ ಮೊನ್ನೆ ಯಾರೊಂದು ಆಂಧ್ರದಿಂದ ಕಾಲ್ ಮಾಡಿದ್ರು ತೆಲುಗುನವರು. ಸೊ ನನಗೆ ಅವ್ರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ ಮತ್ತೆ, ಸೊ ನಾನು ಅವ್ರಿಗೆ ಬಿಟ್ಟೆ ಮತ್ತೆ. ಓಕೆ, ಇದು ನಿಮ್ಗೆ ಇದು ಸಿಂಪಲ್ ಪ್ಲಾನ್ ಇದ್ರದ್ದು. ಸೊ ಎವ್ರಿಥಿಂಗ್ ಇಲ್ಲಿ ಲಯಬಿಲಿಟಿ ಇಲ್ಲ, ರಿಸ್ಕ್ ಫ್ರೀ ಇಲ್ಲಿ. ರಿಸ್ಕ್ ಫ್ರೀ ಅಂದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ನ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಅದು ಅಪ್ಲಿಕೇಬಲ್ ಇದ್ದೇ ಇದೆ, ಅದು ರಿಸ್ಕ್ ಇದ್ದೇ ಇರುತ್ತೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ನಾವು ಹಣ ಯಾರಿಗೆ ಕೊಡ್ಲಿಕ್ಕಿಲ್ಲ, ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ನಮ್ಗೆ ಬೇಕಿದ್ದಾಗ ನಾವು ಅದನ್ನು ಸಪೋಸ್ ನಂಗೆ ಎಮರ್ಜೆನ್ಸಿ ಇದ್ರೆ ನಾವು ನಮ್ಮ ಟ್ರೇಡ್ ಲಾಸ್ ಅಲ್ಲಿ ಇದ್ರೆ ಅದನ್ನು ಕ್ಲೋಸ್ ಮಾಡಿ ನಾವು ಹೊರಗೆ ಬರ್ಬೋದು. ಆತರ ಏನಿಲ್ಲ, ಲಾಕ್ ಆಗ್ತದೆ ಅಂತ ಯಾವುದಿಲ್ಲ ಇದರಲ್ಲಿ. ಅಲ್ಲ, ಈಗ ಬೋಟ್ ಬಂದ್ಬಿಟ್ಟು ಯಾವ ರೀತಿ ಟ್ರೇಡ್ ಮಾಡುತ್ತೆ? ಅವರೇಜ್ ಒಂದು ಮಂತ್ಲಿ ಒಂದು 10% ತೆಗಿಯತ್ತೋ ಅಥವಾ 5% ತೆಗಿಯತ್ತೋ, ಯಾವ ತರ? ಇಲ್ಲ, ಆತರ ಹೇಳಿಕ್ ಆಗುದಿಲ್ಲ. ನೋಡಿ, ಯೂಶುವಲ್ ಏನಾಗ್ತದೆ ಅಂದ್ರೆ ಇದು ಸ್ಟಾಕ್ ಮಾರ್ಕೆಟ್ ನೀವು ಬ್ಯಾಂಕ್ FD ಗಳು ಎಷ್ಟು ಕೊಡುತ್ತೆ ವರ್ಷಕ್ಕೆ? 5% ಕೊಡುತ್ತೆ ವರ್ಷಕ್ಕೆ. ಅದೇ ನೀವು ಸ್ಟಾಕ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಅಪ್ ಟು 15% ಕೊಡ್ಬೋದು, 15% ತನಕ ಇಯರ್ಲಿ. ಸೊ ಇದನ್ನು ನೀವು ಇಲ್ಲಿ 25 to 30% ಅಂತ ಪರ್ ಆನಮ್ ಹೇಳುದು, ನಾವು ತಿಂಗಳು ಹೇಳುದಲ್ಲ, ಪರ್ ಆನಮ್ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. 25 to 30% ಪರ್ ಆನಮ್. ಆಮೇಲೆ ಫ್ಲೋಟಿಂಗ್ ಲಾಸ್ ಆಟೋಮೆಟಿಕ್ ಕಟ್ ಆಗುತ್ತಾ ಅಥವಾ? ಇಲ್ಲ, ಅದು ಯಾವಾಗಲೂ ಆಟೋಮೆಟಿಕ್ ಕಟ್ ಆಗಲ್ಲ, ಫ್ಲೋಟಿಂಗ್ ಅಲ್ಲೇ ಇರುತ್ತೆ. ನಿಮ್ಗೆ ಬೇಕಿದ್ರೆ ನೀವು ಕ್ಲೋಸ್ ಮಾಡ್ಕೊಳ್ಬೇಕು. ಓಹೋ, ಅಪ್ಲಿಕೇಶನ್. ಸೊ ಇದರಲ್ಲಿ ನಾವು ಮೇಜರ್ಲಿ ಏನಂದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈಗ ಇದು ಮೈ ಪ್ರಾಫಿಟ್, ಇದು ನನ್ನ 1 ಲಕ್ಷ ಕ್ಯಾಪಿಟಲ್ಗೆ ಈಗ ಆಲ್ಮೋಸ್ಟ್ ಈಗ 1.5 ತಿಂಗಳಾಯ್ತು. 1.5 ತಿಂಗಳಲ್ಲಿ 8,267 ನಂಗೆ ಪ್ರಾಫಿಟ್ ಕೊಟ್ಟಿದೆ. ಅಂದ್ರೆ ಪ್ರಾಫಿಟ್ ಕ್ಲೋಸ್ ಮಾಡಿದ್ದು ಹೇಳುದು, ನಾನು ಕ್ಲೋಸ್ ಮಾಡಿದ್ದು. ಸೊ ಇಲ್ಲಿ ನಾನೀಗ ನನ್ನ ಇದರಲ್ಲಿ ಹೋದ್ರೆ, ನಾನೀಗ ಮೈ ಟ್ರಿಕ್ಸ್ ಅಲ್ಲಿ ಓಕೆ, ಇಲ್ಲಿ ಈಗ ನೀವು ಕಾಣ್ತಾ ಇದ್ದಿದ್ದು ಆಕ್ಟಿವ್ ಟ್ರೇಡ್ ಇದ್ದದ್ದು ಈಗ ಆಲ್ರೆಡಿ ಓಪನ್ ಇದೆ ಟ್ರೇಡ್. ಯಾವುದೆಲ್ಲ ನಾನು ಜಿಯೋ ಫಿನಾನ್ಸ್ ಸೆಲೆಕ್ಟ್ ಮಾಡಿದ್ದೇನೆ, IRFC ಇಂಡಿಯನ್ ರೈಲ್ವೇಸ್ ಮತ್ತೆ ಯೆಸ್ ಬ್ಯಾಂಕ್ ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇದು ಆಲ್ರೆಡಿ ಇದು ಉಂಟಲ್ಲ, ಇದು 7,000 ನಂಗೆ ಪ್ರಾಫಿಟ್ ಕೊಟ್ಟಿದೆ. ಆಲ್ರೆಡಿ ಟ್ರೇಡ್ ಗಳನ್ನು ಕ್ಲೋಸ್ ಮಾಡಿದೆ. ಇದು ಆಲ್ರೆಡಿ 364.50 ಕ್ಲೋಸ್ ಮಾಡಿದೆ ಇದು ಆಲ್ರೆಡಿ IRFC. ಇದು 450 rupees ಕ್ಲೋಸ್ ಮಾಡಿದೆ. ಸೊ ಇಲ್ಲಿ ಈಗ ನಾನು ಈಗ ಟಾಟಾ ಮೋಟರ್ಸ್ ಇದು ಸೆಲೆಕ್ಟ್ ಮಾಡ್ಲಿಲ್ಲ, ಇದು ಸ್ಟಾಪ್ ಮಾಡಿದ್ದೀನಿ ಆಲ್ರೆಡಿ ಟ್ರೇಡ್. ಇದು ನಾನು ಟಾಟಾ ಸ್ಟೀಲ್ ಅಲ್ಲಿ ಒಮ್ಮೆ ಹಾಕಿದ್ದೆ, ಅದನ್ನು ಆಲ್ರೆಡಿ ಸ್ಟಾಪ್ ಮಾಡಿದ್ದೇನೆ. ಇದು ಈಗ 3 ಮಾತ್ರ ಇಟ್ಟಿದ್ದೇನೆ ಪ್ರಾಫಿಟ್ ಬಂದ ಮೇಲೆ. ಮತ್ತೆ ಇದೆಲ್ಲ ಯಾವ್ದು ನಾನು ಮಾಡ್ಲಿಲ್ಲ, ಇಷ್ಟೇ ಮಾಡಿದ್ದು 3. ಸೊ 1 ಲಕ್ಷ ಕ್ಯಾಪಿಟಲ್ ಅಲ್ಲಿ ರೆಕಮೆಂಡೆಡ್ 2 ಮಾತ್ರ, 3 ಕೂಡ ಇಲ್ಲ, 2 ಮಾತ್ರ ರೆಕಮೆಂಡೆಡ್ ಆಕ್ಚುಲಿ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ ನಾನೀಗ ಎಕ್ಸಾಂಪಲ್ ಜಿಯೋ ಫಿನಾನ್ಸ್ ಅನ್ನು ಓಪನ್ ಮಾಡ್ತೇನೆ. ಸೊ ಇಲ್ಲಿ ನಾನು ಟ್ರಿಕ್ ಸೆಟ್ಟಿಂಗ್ ಅಂತ ಇರ್ತೀನಿ, ಟ್ರಿಕ್ ಸೆಟ್ಟಿಂಗ್ ಅಂತ. ಇದು ಬೇಕಿದ್ರೆ ಇದನ್ನು ಮ್ಯಾನುವಲ್ ಕೂಡ ನಾನು ಸ್ಟಾಪ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಈಗ 5 ಲೆವೆಲ್ ನ ಒಂದು ಸೆಟ್ಟಿಂಗ್ ಅನ್ನು ನಾನು ಮಾಡಿದ್ದೇನೆ. ಸೊ ಜಿಯೋ ಫಿನಾನ್ಸ್ ಸ್ಟಾಕ್ ಅನ್ನು ನಾನು ಸೆಲೆಕ್ಟ್ ಮಾಡಿದ್ದು, ಆಫ್ಕೋರ್ಸ್ ಕರೆಕ್ಟ್ ಅಲ್ಲ. ಸೊ ನಿಮ್ಗೆ ಬೇಕಿದ್ದ ಸ್ಟಾಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನಾನು ಜಿಯೋ ಫಿನಾನ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಅದ್ರ ಮೇಲೆ ನಾನು ಈ ರೀತಿ ಟ್ರಿಕ್ ಸೆಟ್ಟಿಂಗ್ ಕೊಟ್ಟಿದ್ದೇನೆ, ನನ್ನ ಸೆಟ್ಟಿಂಗ್ ನೀವು ನೋಡ್ಕೊಳ್ಬಹುದು. ಸೊ ಇದು ನಾನು 5 ಲೆವೆಲ್ಸ್ ಬೈಯಿಂಗ್ ಅಂತ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದ್ರೆ ಅದನ್ನು ನಾನು 5 ಭಾಗದಲ್ಲಿ ವಿಂಗಡಣೆ ಮಾಡಿದ್ದೇನೆ. ಫಸ್ಟ್ ಲೆವೆಲ್ ಅಲ್ಲಿ ನಾನು
ನನ್ನ 30% ತನಕ ನಾನು ಇನ್ಕಮ್ ಅನ್ನು ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. 30% ಅಂದ್ರೆ 1,00,000 ಓಕೆ 30,000 ಫಸ್ಟ್ ನಾನು ಬ್ಯಾಚ್ ಅಲ್ಲಿ ಮಾಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ಈ 5 ಲೆವೆಲ್ ಅಲ್ಲಿ ನನ್ನ ಫಸ್ಟ್ ಲೆವೆಲ್ ಈ ಲೆವೆಲ್ ನಂಬರ್ 1. ಸೊ ಇಲ್ಲಿ ನಾನು 100 ಕ್ವಾಂಟಿಟಿ ಅಂತ ಹಾಕಿದ್ದೇನೆ ಫಾರ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಈಗ ಬೈಯಿಂಗ್ ಲೆವೆಲ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. 5 ಲೆವೆಲ್ ನಾನು ಸೆಲೆಕ್ಟ್ ಮಾಡಿದ್ದೇನೆ. ನನ್ನ ಟೇಕ್ ಪ್ರಾಫಿಟ್ ಯಾವಾಗ ಬೇಕು ನನಗೆ, ಸೊ ನಾನು ಟೇಕ್ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನು 2.2% ಇಟ್ಟಿದ್ದೇನೆ ಈ ಸ್ಟಾಕಿಗೆ. ಯಾಕಂದ್ರೆ ಮೇಜರ್ಲಿ ಈ ಸ್ಟಾಕ್ ನ ಚಾರ್ಟ್ ಅನ್ನು ಕೂಡ ನಾವು ನೋಡ್ಕೊಳ್ಬೇಕು, ಇದು ಎಷ್ಟು ವಾಲಟೈಲ್ ಉಂಟಂತ. ಇದು ರೆಗ್ಯುಲರ್ಲಿ ಒಂದು ವಾರದಲ್ಲಿ ಎಷ್ಟು ಸಲ ಮೇಲೆ ಕೆಳಗೆ ಆಗ್ತದೆ ಅದನ್ನು ಕೂಡ ನಾವು ಒಮ್ಮೆ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ಕೊಂಡ್ರೆ ಚಾರ್ಟ್ ಗಳನ್ನು ನಿಮ್ಗೆ ಅಂದಾಜ್ ಆಗ್ತದೆ ಸಾಧಾರಣ. ಸೊ ನಾನು ಇಲ್ಲಿ 2.2% ಇಟ್ಕೊಂಡಿದ್ದೇನೆ. ಸೊ ಇದನ್ನು ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ 2.2% ಹೋಗುವಾಗ ಏನಾಗ್ತದೆ, ಈಗ ಮಾರ್ಕೆಟ್ ಈಗ ನೀವು 100 ರೂಪಾಯಿ ಇಲ್ಲ ಸ್ಟಾಕ್ 2.2% ಅಂದ್ರೆ 102 ರೂಪಾಯಿ 20 ಪೈಸೆ ಆಗುವಾಗ ಸೇಲ್ ಆಗಬೇಕು, ಕರೆಕ್ಟ್ ಅಲ್ಲ? 2.2% ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಸೊ ಇಲ್ಲಿ ನಾನು ಸೆಲ್ ಪ್ರಾಫಿಟ್ ಪ್ರೈಸ್ ಬೌನ್ಸ್ ಬ್ಯಾಕ್ ಫ್ರಮ್ ದ ಪೀಕ್ ಅಂದ್ರೆ ನನ್ನ ಪ್ರಾಫಿಟ್ ಬಿಟ್ಟು ಅದು ಕೆಳಗೆ ಬರುವಾಗ ಅಂದ್ರೆ ನನ್ನ ಪ್ರಾಫಿಟ್ ಗೆ ರೀಚ್ ಆಗಿ ನನ್ನ ಪ್ರಾಫಿಟ್ 2.2% ಗೆ ಅದು ಸೇಲ್ ಆಗಲ್ಲ. ಅದು ಯಾವಾಗ ಅಲ್ಲಿಂದ 0.3 ಇದು ನಾನು ಎಷ್ಟು ಕೊಟ್ಟಿರ್ತೇನೆ, 0.3 ಕೊಟ್ಟರೆ 0.3, 0.1 ಕೊಟ್ಟರೆ 0.1 ಅಥವಾ 1% ಕೊಟ್ಟರೆ 1%, ಅದು ನಾನು ಕೊಟ್ಟಾಗೆ. ಸೊ ನಾನಿಲ್ಲಿ 0.3 ಕೆಳಗೆ ಬಂದ್ರೆ ಆ 0.3 ಅಲ್ಲಿ ನನ್ನ ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ತದೆ ಪ್ರಾಫಿಟ್ ಅನ್ನು. ಅಂದ್ರೆ ಈಗ 2.2 ಗೆ ಹೋಗಿ 0.3 ಕೆಳಗೆ ಬಂದ್ರೆ ಅಂದ್ರೆ 1.9 ಅಲ್ಲಿ ನನಗೆ ಪ್ರಾಫಿಟ್ ಬುಕ್ ಆಗಿದೆ, ಆಯ್ತು, ಕರೆಕ್ಟ್ ಅಲ್ಲ? ಹೌದು. ಓಕೆ, ಸೊ 0.3 ಇದು ಯಾಕೆ ಈ ಸ್ಟ್ರಾಟಜಿ ಅಂದ್ರೆ ಈಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಾನು ಈಗ 2.2 ಕೊಟ್ಟಿರ್ತೇನೆ, ಮಾರ್ಕೆಟ್ 2.2 ಇಂದ ಕೆಳಗೆ ಬರಲ್ಲ, ಅಲ್ಲಿಂದ ಮೇಲೆ ಹೋಗ್ತಾ ಇರ್ತದೆ. ಮೇ ಬಿ ಎಕ್ಸಾಂಪಲ್ ಈಗ 5% ಆಯ್ತು, 10%, ಅದು ಕೆಳಗೆ ಬರಲಿಲ್ಲ, ಅದು ಮೇಲೆ ಹೋಗ್ತಾ ಉಂಟು. ಸೊ ಅಪ್ಲಿಕೇಶನ್ ವೇಟ್ ಮಾಡ್ತದೆ ಅದನ್ನು, ಅಂದ್ರೆ ಪ್ರಾಫಿಟ್ ಬುಕ್ ಮಾಡಲ್ಲ, ವೇಟ್ ಮಾಡ್ತದೆ. ಯಾವಾಗ ಅದರ ಟಾಪ್ ಹೊಡೆದು 0.3 ಕೆಳಗೆ ಬಿಡ್ತದೆ ಆಗ ಪ್ರಾಫಿಟ್ ಅನ್ನು ಬುಕ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಈ ಸ್ಟಾಕ್ 10% ಅಪ್ ಹೋಯ್ತು ಅಂತ ತಿಳ್ಕೊಳ್ಳಿ, ಸೀದಾ ಅಂದ್ರೆ 100ರಿಂದ ಅದು ಯಾವಾಗಲೂ ಕೆಳಗೆ ಬರಲೇ ಇಲ್ಲ, 110 ತನಕ ಮೇಲೆ ಹೋಯ್ತು ಅಂತ ತಿಳ್ಕೊಳ್ಳಿ, ಕೆಳಗೆ ಬರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಅದು ಪ್ರಾಫಿಟ್ ಬುಕ್ ಮಾಡಲ್ಲ, ಅದು ವೇಟ್ ಮಾಡ್ತದೆ ಯಾವಾಗ 0.3 ಕೆಳಗೆ ಬರ್ತದೆ. ನನ್ನ ಇಲ್ಲಿ ಟ್ರಿಗರ್ ಉಂಟಲ್ಲ ಈ ಒಂದು ಕಂಡೀಷನ್, ಅದು ವೇಟ್ ಮಾಡ್ತದೆ 0.3 ಕೆಳಗೆ ಬರೋದು. ಸೊ ಅಲ್ಲಿ ಅದನ್ನು ಪ್ರಾಫಿಟ್ ಅನ್ನು ಬುಕ್ ಮಾಡ್ತದೆ 0.3 ಅಂದ್ರೆ ನನ್ನ ಪ್ರಾಫಿಟ್ 9.7 ಆಯ್ತು ಆ ಕೇಸ್ ನಲ್ಲಿ. ಸೊ ಇಲ್ಲಿ ಆದ್ಮೇಲೆ ಪುನಃ ಅದು ನಮ್ಮ ರಾಯಲ್ ಕ್ಯೂ ಅಲ್ಲಿ ಅದು ಇಮಿಡಿಯೇಟ್ ಬೈ ಮಾಡ್ತಿತ್ತು ಸೆಕೆಂಡ್ ಲಾಟ್ ಅನ್ನು ಅದೇ ರೇಟಿಗೆ. ಇಲ್ಲಿ ನಂಗೆ ಒಂದು ಕಂಡೀಷನ್ ಕೊಡ್ಲಿಕ್ಕೆ ನೋಡಿ, ಲೆವೆಲ್ 1 ಅಂದ್ರೆ ನಮ್ಮ ಫಸ್ಟ್ ಲೆವೆಲ್ ಆಕ್ಚುಲಿ, ಅಂದ್ರೆ ನಾವು ಫಸ್ಟ್ ಬೈ ಮಾಡೋದು. ಸೊ ನಾನು ಇಲ್ಲಿ ಒಂದು ಕಮಾಂಡ್ ಕೊಟ್ಟಿದ್ದೀನಿ, ನನ್ನ ಸೆಕೆಂಡ್ ಟೈಮ್ ಅದು ಬೈ ಮಾಡಬೇಕಿದ್ರೆ ಮಾರ್ಕೆಟ್ ನನ್ನ ಪೊಸಿಷನ್ ನಿಂದ 2% ಕೆಳಗೆ ಬರ್ಬೇಕಂತ ನಾನು ಕಮಾಂಡ್ ಕೊಟ್ಟಿದ್ದೇನೆ. ಸೊ ಯಾವಾಗ ತನಕ ಈಗ ಎಕ್ಸಾಂಪಲ್ ಈಗ ಅದು 110ಕ್ಕೆ ಹೋಯ್ತು, ಅದು ಅಲ್ಲಿಂದ ಕೆಳಗೆ ಬಂತ ತಿಳ್ಕೊಳ್ಳಿ. ಸೊ 102% ಅಂದ್ರೆ ಆಲ್ಮೋಸ್ಟ್ 2 ರೂಪಾಯಿ ಕೆಳಗೆ ಬಂದ್ರೆ, ಕರೆಕ್ಟ್ ಅಲ್ಲ? 108ಕ್ಕೆ ಅದು ಪುನಃ ಬೈ ಹೊಡಿತದೆ 108ಕ್ಕೆ. ಅದು ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ 108 ಅದು ಕೆಲವೊಮ್ಮೆ ಬೀಳುವಾಗ 2% ಅಲ್ಲ, ಜಾಸ್ತಿ ಒಮ್ಮೆಲೆ 4% ಬೀಳ್ತದೆ, ಅದು ಮೇಲೆ ಹೋಗುದಿಲ್ಲ. ಸೊ ದಿಸ್ ಇಸ್ ಬೈ ಪ್ರೈಸ್ ಫ್ರಮ್ ದ ಲೋವರ್ ಬೌನ್ಸ್ ಬ್ಯಾಕ್, ಬೈ ಪ್ರೈಸ್. ಯಾವಾಗ ಅಂದ್ರೆ ಅದರ ಬೈಯಿಂಗ್ ಟ್ರೆಂಡ್ ಬಂದ್ರೆ ಮಾತ್ರ ಬೈ ಮಾಡ್ತದೆ, ಅಂದ್ರೆ 0.4% ಯಾವಾಗ ಪುನಃ ಮೇಲೆ ಹೋಗ್ತದೆ ಆಗ ಬೈ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಈಗ 110ಕ್ಕೆ ಹೋಯ್ತು ಸ್ಟಾಕ್, ನನ್ನದು ಪ್ರಾಫಿಟ್ ಬುಕ್ ಮಾಡಿತ್ತು 2.2% ಆಗಿ. ಸೊ ಅಲ್ಲಿಂದ ಈಗ ನಾನು ಬೈಯಿಂಗ್ ಯಾವಾಗ ಹಾಕಿದ್ದೇನೆ ನಾನು 2%. ಈಗ ಎಕ್ಸಾಂಪಲ್ ಇಲ್ಲಿ 110ಕ್ಕೆ ಹೋಗಿ ಕೆಳಗೆ ಬಂದು ಪುನಃ ಮೇಲೆ ಹೋದ್ರೆ ಅದು ನಾನು ಬೈ ಮಾಡುದಿಲ್ಲ, ಅದು ವೇಟ್ ಮಾಡ್ತದೆ ಯಾವಾಗ 2% ಕೆಳಗೆ ಬೀಳ್ತದೆ ಅಂತ, ಗೊತ್ತಾಯ್ತಾ? ಸೊ ಇಲ್ಲಿ ಈ ಕೇಸ್ ನಲ್ಲಿ ಏನಾಗ್ತದೆ, ಕೆಲವೊಮ್ಮೆ 2% ಅಲ್ಲ, ಕೆಲವೊಮ್ಮೆ 5% ಡೈರೆಕ್ಟ್ ಕೆಳಗೆ ಬೀಳ್ತದೆ. ಸೊ ಅದು ವೇಟ್ ಮಾಡ್ತದೆ ಯಾವಾಗ 0.4% ಮೇಲೆ ಹೋಗ್ತದೆ ಆಗ ಬೈ ಮಾಡ್ತದೆ. ನಾನು ಕೊಟ್ಟಿದ್ದೀನಿ ನನ್ನ ಕಮಾಂಡ್. ಸೊ ನೀವು 5%, 0.5% ಕೂಡ ಕೊಡಬಹುದು, 1% ಕೂಡ ಕೊಡಬಹುದು. ಅದಂದ್ರೆ ಕೆಳಗೆ ಬಿದ್ದು ಸ್ವಲ್ಪ ಮೇಲೆ ಬರುವಾಗ, ಅಂದ್ರೆ ಅದು ಸ್ವಲ್ಪ ಮೇಲೆ ಬರುದು ಅಂದ್ರೆ ಅದು ಪುನಃ ಮೂವಿಂಗ್ ಅಪ್ ಟ್ರೆಂಡ್ ಅಂತ ಹೇಳ್ತೇವೆ ನಾವು, ಅದನ್ನು ಪುನಃ ಅಪ್ ಟ್ರೆಂಡ್ಗೆ ಹೋಗ್ತಾ ಉಂಟಂತ. ಸೊ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಬೈ ಮಾಡಿ ಕೊಡ್ತದೆ. ಸೊ 0.48. ಸೊ ಸೆಕೆಂಡ್ ನಂದು ಬೈಯಿಂಗ್ ಆಗುವಾಗ ಈ ಲೆವೆಲ್ ನಾನು ಕೊಟ್ಟು ಇಲ್ಲಿ ನಾನು 3% ಕೂಡ ಮಾಡಬಹುದು, 4% ಕೂಡ ನನಗೆ ಬಿಟ್ಟದ್ದು, ಅಥವಾ 1% ಕೂಡ ಮಾಡಬಹುದು. ಸೊ ಇಮಿಡಿಯೇಟ್ ಬೈ ಮಾಡಬೇಕಿದ್ರೆ ನೀವು 1%, ಕೆಲವೊಮ್ಮೆ 2% ಬೀಳುದಿಲ್ಲ, ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ವೇಟ್ ಮಾಡ್ತದೆ ಅದು. ಸೊ ಅದು ಅಷ್ಟರವರೆಗೆ ಬೈ ಮಾಡುದಿಲ್ಲ, ಅದು ಎಲ್ಲಿ ತನಕ ಕೆಳಗೆ ಬರುದಿಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್ 110ರಿಂದ 115 ಹೋದ್ರೆ 115ರಿಂದ ಯಾವಾಗ 2% ಕೆಳಗೆ ಬೀಳ್ತದೆ ಆಗ ಬೈ ಮಾಡ್ತದೆ. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಈಗ 110ಕ್ಕೆ ಹೋಯ್ತು, ಅಲ್ಲಿ 0.3 ಕೆಳಗೆ ಬಂತ ಅಂತ ತಿಳ್ಕೊಳ್ಳಿ. ಸೊ ನಮ್ಮ ಪ್ರಾಫಿಟ್ ಬುಕ್ ಮಾಡಿ ವೇಟ್ ಮಾಡ್ತದೆ 2% ಮಾರ್ಕೆಟ್ ಕೆಳಗೆ ಬೀಳಿಗೆ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಪ್ರಾಫಿಟ್ ಬುಕ್ ಮಾಡಿ ಆದ್ಮೇಲೆ ಮಾರ್ಕೆಟ್ ಪೂರಾ 115 ಹೋದೆ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ನಿಮ್ದು ಬೈಯಿಂಗ್ ಇರುದಿಲ್ಲ, ಕ್ಲೋಸ್ ಆಗಿರುತ್ತೆ, ಕರೆಕ್ಟ್ ಅಲ್ಲ? ಸೊ 115ಕ್ಕೆ ಹೋಗಿ ಪುನಃ ಅದು 2% ಬಿದ್ರೆ ಆ ಟೈಮಲ್ಲಿ 113ರಲ್ಲಿ ಬೈ ಮಾಡಬಹುದು, 2% ಬೀಳುವಾಗ ಸ್ಟ್ರೈಟ್ ಡೌನ್. ಸೊ ಬಿದ್ದು 0.4% ಪುನಃ ಪಿಕಪ್ ತಗೊಳ್ಳುವಾಗ, ಅಂದ್ರೆ ಅದಕ್ಕೆ ನಾವು ಮೂವಿಂಗ್ ಟ್ರೆಂಡ್ಸ್ ಅಂತ ಹೇಳಿ, ಅಂದ್ರೆ ಅದರ ಟ್ರೆಂಡ್ ಬದಲಾಗ್ತದೆ. ಒಂದು ಮಾರ್ಕೆಟ್ ಬೀಳುವ ಟ್ರೆಂಡಿಂಗ್ ಅಲ್ಲಿ ಇರ್ತದೆ, ಅದು ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ವೇಟ್ ಮಾಡ್ತದೆ. ಅದೇ ರೀತಿ ಅದು ಕೆಳಗೆ ಬೈಯಿಂಗ್ ಕೂಡ ಅದು ಮೂವಿಂಗ್ ಟ್ರೆಂಡ್, ಅಪ್ಪರ್ ಟ್ರೆಂಡ್ ಸಿಗುವಾಗ ಮಾತ್ರ ಅದು ಬೈ ಮಾಡ್ತದೆ. ಅದು ಈ ಕಂಡೀಷನ್ಸ್ ಅದರಲ್ಲಿ ಇರಲಿಲ್ಲ ರಾಯಲ್ ಕ್ಯೂ ಅಲ್ಲಿ, ಸೊ ಇದರಲ್ಲಿ ಉಂಟು ಇದು.
ಸೊ ಅದನ್ನ ನಾವು ಸೆಕ್ಯೂರಿಟಿಗೋಸ್ಕರ ಅದನ್ನ ನಾವು ಒಳ್ಳೆ ಮಾಡಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಮತ್ತೆ ಲೆವೆಲ್ಸ್ ಇದೆಲ್ಲ ಸೇಮ್. ಯಾಕಂದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಈಗ ನನ್ನ ಥರ್ಡ್ ಲೆವೆಲ್, ನನ್ನ ಸೆಕೆಂಡ್ ಲೆವೆಲ್ ಅಲ್ಲಿ ಈಗ ನಾನು 108ಕ್ಕೆ ಬೈ ಮಾಡಿದ್ರೆ, ಸೊ ನೆಕ್ಸ್ಟ್ ನಂದು ಬೈ, ಯಾಕಂದ್ರೆ ನಾನು ಪೂರಾ ಫಂಡ್ ಅನ್ನು ಯುಟಿಲೈಸ್ ಮಾಡುದಿಲ್ಲ. ನನ್ನ 1 ಲಕ್ಷದಲ್ಲಿ ನಾನು ಯುಟಿಲೈಸ್ ಮಾಡಿದ್ದು 30,000 ಮಾತ್ರ, ಕರೆಕ್ಟ್ ಅಲ್ಲ? ಸೊ ಉಳಿದದ್ದು ನಾನು ನೆಕ್ಸ್ಟ್ ಸ್ಟಾಕ್ ಅನ್ನು ಪುನಃ 100 ಬೈ ಮಾಡಬಹುದು. ಸೊ ನನ್ನ ನೆಕ್ಸ್ಟ್ ನಾನು 3% ಅಂತ ಹಾಕಿದೆ, ಅಂದ್ರೆ 2 + 3 5% ಮಾರ್ಕೆಟ್ ಬಿದ್ರು ಕೂಡ ನನ್ನಲ್ಲಿ ಫಂಡ್ ಇರುತ್ತೆ ಬೈ ಮಾಡ್ಲಿಕ್ಕೆ. ಅದಾದ ಮೇಲೆ ನಮ್ಮ ಫೋರ್ತ್ ಲೆವೆಲ್, ನಾನು ಇಲ್ಲ ಅದು ಫಂಡ್ ನೋಡಿ ನಾವು ಅಡ್ಜಸ್ಟ್ಮೆಂಟ್ ಹಾಕೋದು, ಗೊತ್ತಾಯ್ತಾ? ಸೊ ಇಲ್ಲಿ ಕ್ವಾಂಟಿಟಿ ನಾವು ಕಮ್ಮಿ ಕೂಡ ಮಾಡಬಹುದು. ಒಂದು ವೇಳೆ ಫಂಡ್ ಕಮ್ಮಿ ಇದ್ರೆ ನಾವು ಥರ್ಡ್ ಲೆವೆಲ್ ಅಲ್ಲಿ ಕಮ್ಮಿ ಹಾಕಬಹುದು ಸ್ಟಾಕ್ ಅನ್ನು. ಸೊ ಇಲ್ಲಿ ನಾನು ಕಮ್ಮಿ ಹಾಕಿದ್ದೇನೆ. ಸೊ ಇಲ್ಲಿ ಏನಾಗ್ತದೆ, 2, 3, 7 9% ಬಿದ್ದರೆ ಮಾತ್ರ ಈ ಲೆವೆಲ್ ಬೈ ಆಗ್ತದೆ. ಸೊ ಅಷ್ಟು ಮಾರ್ಕೆಟ್ ಅಷ್ಟು ವಾಲಟೈಲ್ ಇರುದಿಲ್ಲ. 10% ಗಿಂತ ಮಾತ್ರ, ಅಂದ್ರೆ ಕ್ರಿಪ್ಟೋ ಮಾರ್ಕೆಟ್ ತುಂಬಾ ವಾಲಟೈಲ್, 10-30-40% ಕೂಡ ಬೀಳ್ತದೆ. NSE ಮಾರ್ಕೆಟ್ಸ್ ಅಷ್ಟು ವಾಲಟೈಲ್ ಇರುದಿಲ್ಲ, 10% 15% ಅದಕ್ಕೆ ಅಷ್ಟೇ. ಎಷ್ಟು ಇದು ಅಷ್ಟೇ ರಿಕವರಿ ಕೂಡ ಆಗ್ತದೆ. ಸೊ ನಮ್ಮದಲ್ಲಿ ಅವರೇಜ್ ಸೆಕ್ಟರ್ ಇರೋದ್ರಿಂದ ಅದು ನಮಗೆ ಅವರೇಜ್ ಮಾಡಿ ಪ್ರಾಫಿಟ್ ಅನ್ನು ಬುಕ್ ಮಾಡ್ತದೆ. ಸೊ ಈ ರೀತಿ ಆಪ್ಷನ್ಸ್ ಗಳಿವೆ. ಅದು ನಿಮ್ಗೆ ಎಷ್ಟು ಲೆವೆಲ್ ಬೇಕಷ್ಟು ನೀವು ಇದು ಮಾಡಬಹುದು. ಮತ್ತೆ ಸಪೋಸಿಷನ್ ಅಂದ್ರೆ, ಸಪೋಸ್ ನಿಮ್ಮ 5th ಲೆವೆಲ್ ನಲ್ಲಿ ನಿಮ್ಗೆ 5th ಲೆವೆಲ್ ನಂತರ ನಿಮ್ಗೆ ಆ 5th ನಲ್ಲಿ ಬೈ ಮಾಡಿದ್ದನ್ನು ಅಲ್ಲೇ ಕ್ಲೋಸ್ ಮಾಡ್ಬೇಕಿದ್ರೆ, ಅದಕ್ಕೆ ನೀವು ಬೇಕಿದ್ರೆ ಪ್ರಾಫಿಟ್ ಅನ್ನು ಸೆಟ್ ಮಾಡಬಹುದು. ಅದೇ 5th ಲೆವೆಲ್ ಅಲ್ಲೇ ಕ್ಲೋಸ್ ಆಗ್ಬೇಕಿದ್ರೆ, ಅಂದ್ರೆ 4 ಲೆವೆಲ್ ಬಿಟ್ಟು ಅದು ಅಲ್ಲಿ ಕ್ಲೋಸ್ ಮಾಡಿ ಬಿಡ್ತದೆ. ಮತ್ತೆ ಅದು ಮೇಲೆ ಬರುವಾಗ ಅದನ್ನು ಕ್ಲೋಸ್ ಮಾಡ್ತದೆ. ಸೊ ಆ ರೀತಿ ನಾವು ಬೇಕಿದ್ರೆ ಇಲ್ಲಿ ಸಪೋಸಿಷನ್ ಕೂಡ ಯುಟಿಲೈಸ್ ಮಾಡ್ಕೊಳ್ಬಹುದು. ಸೊ ಇದು ಫೀಚರ್, ಇದು ಇದೇ ನಾನು ಹೇಳಿದ್ರೆ ಇದು ಸೆಮಿ ಬೋಟ್ ಅಂತ ಹೇಳುದು ನಾವು. ಇದು ಸೆಮಿ, ಇದು ನಮ್ಗೆ ಬೇಕಿದ್ದಾಗೆ ನಾವು ಸೆಟ್ ಮಾಡುದು, ನಮ್ಮ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು. ಕ್ಲಿಯರ್? ಸೊ ಈಗ ನಾನು ಇದ್ರದ್ದು ಇದು ತೋರಿಸಿದ್ರೆ, ಈಗ ಡಿಸ್ಕಾರ್ಡ್ ಮಾಡ್ತೇನೆ ನಾನು. ಸೊ ಇಲ್ಲಿ ಎಡಿಟ್ ಮಾಡಿ ನಾನು ಇಲ್ಲಿ ಓಕೆ ಐ ಅಂಡರ್ಸ್ಟುಡ್, ಇದನ್ನ ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ಇದು ಕ್ಲಿಕ್ ಮಾಡುವಾಗ ಇದು ಟೆಸ್ಟ್ ಮೋಡ ಅಂತ ಕೇಳ್ತದೆ. ಅಪ್ಲೋಡ್ ನೆಕ್ಸ್ಟ್ ಟೆಸ್ಟ್ ಮೋಡ್ ಆದ್ರೆ ಟೆಸ್ಟ್ ಮೋಡ್ ಅಲ್ಲಿ ಅದು ಆಟೋಮೆಟಿಕ್ ಟೆಸ್ಟ್ ಮೋಡ್ ಅಲ್ಲಿ ಇರ್ತದೆ. ನಿಮ್ಮ ಲೈವ್ ಅಕೌಂಟ್ ಅಲ್ಲಿ ಟ್ರೇಡ್ ಆಗಲ್ಲ. ಟೆಸ್ಟ್ ಮೋಡ್ ಅಲ್ಲಿ ನಿಮ್ಗೆ ನೋಡಬಹುದು ನಿಮ್ಮ ಟ್ರಿಕ್ ಹಾಕಿ. ಟೆಸ್ಟ್ ಮೋಡ್ ಅಲ್ಲಿ ನಿಮ್ಗೆ ಇದು 5 ಸ್ಟಾಕ್ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕಿಂತ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ. 5 ಸ್ಟಾಕ್ ಅಲ್ಲಿ ನೀವು ಟೆಸ್ಟ್ ಮೋಡ್ ಮಾಡಬಹುದು. ಟೆಸ್ಟ್ ಮೋಡ್ ಮಾಡ್ಲಿಕ್ಕೆ ಕೂಡ ನಿಮ್ಮ ಇದು 5,900 ಕೊಟ್ಟು ನೀವು ಆಕ್ಟಿವೇಶನ್ ಆಗಿರ್ಬೇಕು, ನಿಮ್ಗೆ ಫ್ರೀ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ನಿಮ್ಮ ಲೈವ್ ಅಲ್ಲಿ ಒಂದು ಸ್ಟಾಕ್ ಉಂಟಂತಂದ್ರೆ ನಿಮ್ಗೆ ಇನ್ನೊಂದು 4-5 ಸ್ಟಾಕ್ ನೋಡ್ಬೇಕು, ಟ್ರಿಕ್ ಯಾವ ರೀತಿ ನಡಿಬಹುದು ಅಂತ. ಸೊ 5 ಸ್ಟಾಕ್ ಅನ್ನು ನೀವು ಟೆಸ್ಟ್ ಮೋಡ್ ಅಲ್ಲಿ ಹಾಕಿಡ್ಬಹುದು. ಅದು ಆಕ್ಚುಲಿ ಟ್ರೇಡ್ ಆಗಲ್ಲ ಅದು. ಸೊ ನಿಮ್ಗೆ ಅಲ್ಲಿ ಪೇಪರ್ ಟ್ರೇಡಿಂಗ್ ಅಂತ ಹೇಳ್ತೀವಿ ನಾವು, ಪೇಪರ್ ಟ್ರೇಡಿಂಗ್ ಅಲ್ಲಿ ತೋರಿಸ್ತದೆ ಇಷ್ಟಾಗಿದೆ ಅಂತ. ಸೊ ಈಗ ಮೈ ಟ್ರಿಕ್ ಪ್ರಾಫಿಟ್ಸ್ ನಿಮಗೆ ತೋರಿಸಿದೆ ಆಲ್ರೆಡಿ ನಾನು, ರೈಟ್ ಅಲ್ಲ? 8,000 rupees ಇದು ಪ್ರಾಫಿಟ್ ಆಗಿದೆ. ಸೊ ಆದ್ಮೇಲೆ ಟ್ರೇಡ್ ಹಿಸ್ಟ್ರಿಗೆ ಹೋದ್ರೆ ಡೇಟ್ ಹಾಕಿದ್ರೆ ನಾನು, ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ ಇಂದ ಇದು. ಸೊ ಇದು ಟ್ರೇಡ್ ಹಿಸ್ಟ್ರಿ ನೋಡಿ ನಂದು ಹೇಗೆ ಟ್ರೇಡ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಜಿಯೋ ಫಿನಾನ್ಸ್ ಇದು ತಾರೀಕು 5/2 269 ರೂಪಾಯಿಗೆ ಬೈ ಆಗಿದೆ. ಸೊ ಅದೇ ದಿವಸ ಇದು 273ಕ್ಕೆ ಸೇಲ್ ಆಗಿದೆ. ಕ್ಲಿಯರ್ ಅಲ್ಲ? ಸೊ ಇದು 1.49% ನನ್ನ ಕ್ಯಾಪಿಟಲ್ ನ ಮೇಲೆ ಅಲ್ಲ, ನಾನೇನು ಯುಟಿಲೈಸ್ ತಗೊಂಡಿದ್ದೆ ಸ್ಟಾರ್ಟಿಂಗ್, ಅದರ ಮೇಲೆ ನಂಗೆ ಪ್ರಾಫಿಟ್ ಬಂದಿದೆ. ಸೊ ನನ್ನ ಆಲ್ಮೋಸ್ಟ್ ಅಮೌಂಟ್ ಎಷ್ಟು ಇರ್ಬೋದು, 10,000 ರೂಪಾಯಿ ಇರ್ಬೋದು ಸ್ಟಾರ್ಟಿಂಗ್. 10,000 ಮೇಲೆ 1.1% ಅದು ಆ ಪರ್ಟಿಕ್ಯುಲರ್ ಟ್ರೇಡ್ ಕ್ಲೋಸ್ ಆಗಿದೆ. ನಾನು ಇದು ಓವರ್ ಆಲ್ ಕ್ಯಾಪಿಟಲ್ ಅಂತ ಹೇಳುದಲ್ಲ. ಸೊ ಇದರಿಂದ ನಾನು ಹೇಳುದು ಇದು ಈ ರೇಂಜ್ ಅಲ್ಲಿ ಹೋದ್ರೆ, ಯಾಕಂದ್ರೆ ನಾವು ಎಂಟೈರ್ ಕ್ಯಾಪಿಟಲ್ ಯುಟಿಲೈಸ್ ಮಾಡುದಿಲ್ಲ, ಸಂಪೋಷಣೆ ಮಾತ್ರ ಮಾಡ್ತೇವೆ. ಯಾಕಂದ್ರೆ ಯೂಶುವಲಿ ನಾವು ಮ್ಯಾನ್ಯುವಲ್ ಮಾಡುದಿದ್ರೆ ನಮ್ಮಲ್ಲಿ 1 ಲಕ್ಷ ಕ್ಯಾಪಿಟಲ್ ಇದ್ರೆ ನಾವು ಒಮ್ಮೆಲೆ ಬೈ ಮಾಡ್ತೇವೆ ಎಲ್ಲ, ಕರೆಕ್ಟ್? ನಾವು ಹಿಡಿದಿಲ್ಲ ಬ್ಯಾಕಪ್. ಸೊ ಇದರಲ್ಲಿ ನಾವು ಬ್ಯಾಕಪ್ ಇಡುವ ಕಾರಣ ನಮಗೆ ಸ್ಮಾಲ್ ಕ್ವಾಂಟಿಟಿ ನಾವು ಬೈ ಮಾಡ್ತೇವೆ. ಸೊ ಅದೇ ರೀತಿ ಈಗ ಇದು ಸೆಕೆಂಡ್ ಟ್ರೇಡ್ ನೋಡ್ಬೋದು, ಜಿಯೋ ಫಿನಾನ್ಸ್ ನೋಡಿ, ಪ್ರೈಸ್ ಅದೇ ಸೇಮ್ ಡೇ ಒಂದು ಮಧ್ಯಾಹ್ನ 12 ಗಂಟೆಗೆ 274ಗೆ ಪುನಃ ಬೈ ಮಾಡಿದ್ದೆ, 290ಗೆ ಸೇಲ್ ಮಾಡಿದ್ದೆ ಅದೇ ದಿವಸ. ಸೊ ಇಲ್ಲಿ 662 ಪ್ರಾಫಿಟ್ ಆಗಿದೆ. ಮತ್ತೆ ಟಾಟಾ ಸ್ಟೀಲ್ ನೋಡಿ, ಅದೇ 5 ತಾರೀಕಿಗೆ ಬೈ ಆಗಿದೆ ನೋಡಿ 3 ಗಂಟೆಗೆ, 6 ತಾರೀಕಿಗೆ ಸೇಲ್ ಆಗಿದೆ ನೆಕ್ಸ್ಟ್ ಡೇ. ಇದು ನೋಡಿದ್ರೆ 8 ತಾರೀಕಿಗೆ ಬೈ ಆಗಿದೆ ಯಾವುದು, ಜಿಯೋ ಫಿನಾನ್ಸ್ 276ಕ್ಕೆ. ಮತ್ತೆ ಇದು ಸೇಲ್ ಆಗೋದು 20 ತಾರೀಕು, 12 ದಿವಸ ನಂತರ ಸೇಲ್ ಆದದ್ದು. ಅಂದ್ರೆ ಆ ರೇಂಜ್ಗೆ ಬರ್ಲಿಕ್ಕೆ ಪ್ರೈಸ್ 276 ಕರೆಕ್ಟ್ ಅಲ್ಲ, 280. ಸೊ ಮತ್ತೆ ಟಾಟಾ ಸ್ಟೀಲ್ ಅದೇ ನೋಡಿ 12 ತಾರೀಕಿಗೆ ಬೈ ಆದದ್ದು, 15 ತಾರೀಕಿಗೆ ಸೇಲ್ ಆಗಿದೆ. ಸೊ ಈ ರೀತಿ ಮತ್ತೆ ದೊಡ್ಡ ಪ್ರಾಫಿಟ್ ನೋಡಿ, ಇದ್ರಲ್ಲಿ ನೋಡಿ 6.4% ಅಂತ ಉಂಟು, ನಾವು ಹಾಕಿದ್ದು 2% ಅಲ್ಲ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸ್ಟ್ರೇಟ್ ಮಾರ್ಕೆಟ್ ಕೆಳಗೆ ಬರಲಿಲ್ಲ, 0.4% ಕೆಳಗೆ ಬರಲೇ ಇಲ್ಲ, ಸ್ಟ್ರೇಟ್ 6% ಮೇಲೆ ಹೋಗಿದೆ. ಸೊ ಯಾವಾಗ 0.4 ಬಂತು ಅಲ್ಲಿ ನನಗೆ 6% ಅಲ್ಲಿ ಕ್ಲೋಸ್ ಮಾಡಿದೆ ನೋಡಿ. ಗೊತ್ತಾಯ್ತು. ಅಂದ್ರೆ ಪ್ರಾಫಿಟ್ ಲಾಕ್ ಆಗ್ತಾ ಹೋಗಿದೆ. ಪ್ರಾಫಿಟ್ ಲಾಕ್ ಆಗ್ತಾ ಹೋಗಿದೆ, ಅದು ವೇಟ್ ಮಾಡ್ತಾ ಉಂಟು ನನ್ನ ಟ್ರಿಗರ್ ಮಾಡ್ಲಿಕ್ಕೆ. ನಾನು ಎಷ್ಟು ಕಮಾಂಡ್ ಕೊಟ್ಟಿದ್ದೇನೆ ನನ್ನ ಪ್ರಾಫಿಟ್ ಟ್ರಿಗರ್ ಆಗ್ಲಿಕ್ಕೆ, ಅದು ವೇಟ್ ಮಾಡ್ತದೆ. 0.4% ಬೀಳ್ಲಿಕ್ಕೆ ವೇಟ್ ಮಾಡ್ತದೆ, ಅಲ್ಲಿ ತನಕ ಬುಕ್ ಮಾಡಲ್ಲ. ಇಲ್ಲದ್ರೆ ನಾವು ಕೊಟ್ಟ ಅಮೌಂಟ್ಗೆ ಟ್ರಿಗರ್ ಆಗಬೇಕಲ್ಲ, ಅಲ್ಲಿ ಟ್ರಿಗರ್ ಆಗುದಿಲ್ಲ. ಇಲ್ಲಿ ನೋಡಿ 2.92 ಆಗಿದೆ, ಎಸ್ ಬ್ಯಾಂಕ್ ನೋಡಿ 2.92 ಟ್ರಿಗರ್ ಆಗಿದೆ. ಇಲ್ಲಿ 3 ಪಾಯಿಂಟ್ ಟ್ರಿಗರ್ ಆಗಿದೆ ನೋಡಿ, ಇಲ್ಲಿ 3.75.
ಅಂದ್ರೆ ಅದು ಮೂವಿಂಗ್ ಟ್ರೆಂಡ್ ಅಲ್ಲಿ ಇರುವಾಗ ಅದು ಬುಕ್ ಮಾಡೋದಿಲ್ಲ ಪ್ರಾಫಿಟ್, ವೇಟ್ ಮಾಡ್ತದೆ ಬೀಳ್ಲಿಕ್ಕೆ. ಅದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಅಂದ್ರೆ ನಮ್ಮ ಪ್ರಾಫಿಟ್ ಅಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇದ್ರೆ ಅದು ವೇಟ್ ಮಾಡ್ತದೆ, ಯಾವಾಗ ನಮ್ಮ ಲೆವೆಲ್ಗೆ ಬರ್ತದೆ ಅದು ಬುಕ್ ಮಾಡ್ತದೆ ಪ್ರಾಫಿಟ್. ಅದಕ್ಕೋಸ್ಕರ ಆ ರೀತಿ ಅದು. ಸೊ ಈಗ ಜಿಯೋ ಫಿನಾನ್ಸ್ ನೋಡಿ 335 ಗೆ ಹೋಗಿದೆ, ಯಾವಾಗ ಇದು 23ಕ್ಕೆ 335 ಕೂಡ ಬೈ ಆಗಿದೆ ನೋಡಿ, 346 ಗೆ ಸೆಲ್ ಆಗಿದೆ. ಅಲ್ಲಿಂದ ಇದು 309ಕ್ಕೆ ಬಂದಿದ್ದು. ಈಗ ನಾನು ಇದರದ್ದು ಆಕ್ಚುಲಿ ಈಗ ಇದು ತೋರಿಸ್ತೇನೆ ನಮ್ಮ ಇದರಲ್ಲಿ, ಮೈಟ್ರಿಕ್ಸ್ ಅಲ್ಲಿ ನೋಡಿ. ಮೈಟ್ರಿಕ್ಸ್ ಅಲ್ಲಿ ಈಗ ನಾನು ಇದನ್ನು ಶೋ ಮಾಡಿದ್ರೆ ಈಗ ನನ್ನ ಅವರೇಜ್ ಪ್ರೈಸ್ ಎಷ್ಟು ನೋಡಿ, 327 ಅವರೇಜ್ ಪ್ರೈಸ್ ಉಂಟು ನಂದು ಈಗ. ಅಂದ್ರೆ 3 ಲೆವೆಲ್ ಬೈಯಿಂಗ್ ಆಗಿದೆ ನಂದು. ಸೊ ಈಗ ಮಾರ್ಕೆಟ್ ಪ್ರೈಸ್ 323 ಉಂಟು, ಕರೆಕ್ಟ್ ಅಲ್ಲ? ಸೊ ನಂದೀಗ ಈಗ ಅಟ್ ಪ್ರೆಸೆಂಟ್ ಇದು ಫ್ಲೋಟಿಂಗ್ ಲಾಸ್ -1578 ಲಾಸ್ ಅಲ್ಲಿ ಉಂಟು, ಫ್ಲೋಟಿಂಗ್ ಲಾಸ್. ಯಾಕಂದ್ರೆ ನನ್ನ ಪ್ರೈಸ್ಗೆ ಮತ್ತೆ ಈ ಪ್ರೈಸ್ಗೆ ಇಷ್ಟು ಡಿಫರೆನ್ಸ್ ಉಂಟು. ಇದು ಇಲ್ಲಿಂದ ಯಾವಾಗ 2% ಮೇಲೆ ಹೋಗ್ತದೆ ಅದು ಪ್ರಾಫಿಟ್ ಬುಕ್ ಮಾಡೇ ಮಾಡ್ತದೆ. ಇದರಿಂದ ಇದು ಕೆಳಗೆ ಬಿದ್ದರೆ ಮಿನಿ 300, ಇದು ಇನ್ನು ಕೆಳಗೆ ಬರಬೇಕಿದ್ರೆ ನನ್ನ 316ಕ್ಕೆ ಸೆಕೆಂಡ್ ಪೊಸಿಷನ್ ಓಪನ್ ಆದದ್ದು ನಂದು, 316ಕ್ಕೆ 317ಕ್ಕೆ. ಸೊ ಅಲ್ಲಿಂದ ಅದು 4% ಬಿದ್ದರೆ 300ಕ್ಕಿಂತ ಕೆಳಗೆ ಬಂದ್ರೆ ನಂದು 4th ಲೆವೆಲ್ ಬೈ ಓಪನ್ ಆಗ್ತದೆ, 4th ಲೆವೆಲ್ ಬೈ ಮಾಡ್ತದೆ. ಆಗ ಇದರ ಅವರೇಜ್ ಪ್ರೈಸ್ 227ರಿಂದ ಇದು 320ಕ್ಕೆ ಇಳಿತದೆ ಇನ್ನು ಕೂಡ, ಗೊತ್ತಾಯ್ತಾ? ಇದು ಆಕ್ಚುಲಿ 340ರದ್ದು ಬೈ, ಇದು ಅವರೇಜ್ ಮಾಡಿ ಇಲ್ಲಿ ತನಕ ನಿಂತಿದೆ ನನಗೆ. ಸೊ ಇಲ್ಲಿಂದ ಇದು ಪುನಃ ಮೇಲೆ ಹೋಗುವಾಗ ನನಗೆ ಅದು ಸೇಮ್ ಪ್ರಾಫಿಟ್ ಅಲ್ಲಿ ಬುಕ್ ಮಾಡ್ತದೆ, ಪುನಃ ವೇಟ್ ಮಾಡ್ತದೆ 2% ಬೀಳ್ಲಿಕ್ಕೆ, ಪುನಃ ಬೈ ಮಾಡ್ತದೆ. ಸೊ ಅದೇ ರೀತಿ ಈ ಸ್ಟಾಕ್ಗಳು ಎಷ್ಟು ಫ್ಲಕ್ಚುಯೇಷನ್ ಆಗ್ತದೆ ನೋಡಿ ಮೇಲೆ ಕೆಳಗೆ, ಅಷ್ಟು ಇದನ್ನು ಯುಟಿಲೈಸ್ ಮಾಡ್ಬೋದು ನಾವು. ಅಂದ್ರೆ ನಾವು ಏನಾಗದೆ ಇದೇ ಯುಟಿಲೈಸ್ ಮಾಡಿ ಬಿಡ್ತೇವೆ ಸೇಮ್. ಸೊ ಅದೇ ಪ್ರಾಫಿಟ್ಗಳು ಚಿಕ್ಕ ಚಿಕ್ಕದು 600, 300 ಕಾಣ್ತದೆ ನಿಮ್ಗೆ, ಬಟ್ ಅದೇ ನಾವು ಆನ್ಯುವಲಿ ನೋಡುವಾಗ ಅದು ನೇರ ಅಬೌಟ್ 25% ನಿಂದ 30% ತನಕ ಗ್ರೋತ್ ಸಿಗುತ್ತೆ ನಿಮಗೆ. ಅದೇ ಮೇನ್ ಥಿಂಗ್ ಆದ್ರೆ ನಿಮ್ಗೆ ಒಂದು ಕ್ಯಾಪಿಟಲ್ 50,000 ರಿಕ್ವೈರ್ಡ್ ಉಂಟು ಒಂದು ಸ್ಟಾಕ್ ಸೆಲೆಕ್ಟ್ ಮಾಡ್ಬೇಕಿದ್ರೆ, ಫಾರ್ ಎಕ್ಸಾಂಪಲ್. ಯಾಕಂದ್ರೆ ನಾವು ಎಲ್ಲ ಯುಟಿಲೈಸ್ ಮಾಡಿದ್ರೆ ಬ್ಯಾಕಪ್ ಗೆ ಫಂಡ್ ಬೇಕಲ್ಲ, ಮಾರ್ಕೆಟ್ ಮೇಲೆ ಹೋಗುದಿಲ್ಲ ಕೆಳಗೆ ಕೂಡ ಬರ್ತದಲ್ಲ. ಹೌದು, ಬ್ಯಾಕಪ್ ಬೇಕೇ ಬೇಕಾಗುತ್ತೆ, ಬ್ಯಾಕಪ್ ಬೇಕೇ ಯಾವುದು. ಸೊ ಒಮ್ಮೆಲೆ ಯುಟಿಲೈಸ್ ಮಾಡುದಿಲ್ಲ. ಅಲ್ಲ ರೋಬೋಟ್ರಿಕ್ಸ್ ಅವ್ರು ಏನಾದ್ರು ಫಿಕ್ಸ್ಡ್ ಸ್ಟ್ರಾಟಜಿ ಅಂತ ಏನಾದ್ರು ಕೊಡ್ತಾರಾ, ಅಥವಾ ನಾವು? ಇಲ್ಲ, ರೋಬೋಟ್ರಿಕ್ನವರು ಫಿಕ್ಸ್ಡ್ ಸ್ಟ್ರಾಟಜಿ ಕೊಡುದಿಲ್ಲ. ಸೊ ರೋಬೋಟ್ರಿಕ್ನವ್ರು ನಿಮ್ಗೆ ಶನಿವಾರ ಒಂದು ಟೆಕ್ನಿಕಲ್ ಮೀಟಿಂಗ್ ಆಗ್ತದೆ, ಟೆಕ್ನಿಕಲ್ 11 ಗಂಟೆಗೆ. ಸೊ ಅದರಲ್ಲಿ ಅದು ಇದು ತೋರಿಸ್ತಾರ ಅವರು. ಫಾರ್ ಎಕ್ಸಾಂಪಲ್ ಈಗ ಟ್ರೇಡಿಂಗ್ ವ್ಯೂ ಗೊತ್ತುಂಟ? ಟ್ರೇಡಿಂಗ್ ವ್ಯೂ ಕೇಳಿದಿರಲ್ಲ? ಕೇಳಿದ್ದೀನಿ. ಇದರಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ಮಾರ್ಕೆಟ್ಸ್ಗೆ ಹೋಗಿ, ಮಾರ್ಕೆಟ್ಸ್ ನಲ್ಲಿ ನಾವು ಇಲ್ಲಿ ಇಂಡಿಯನ್ ಇಂಡೆಕ್ಸ್ ಸೆಲೆಕ್ಟ್ ಮಾಡಿದ್ರೆ, ಇಂಡಿಯನ್ ಇಂಡೆಕ್ಸ್ ಸಿಂಬಲ್ಸ್ ಅಲ್ಲಿ ಇಂಡಿಯನ್ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ಳುವ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್, ಸೊ ಇದ್ರದ್ದು ನಾವು ಚಾರ್ಟ್ ಅನ್ನು ನೋಡ್ಕೊಳ್ಬಹುದು ಇಲ್ಲಿ. ಫಾರ್ ಎಕ್ಸಾಂಪಲ್ ಇದ್ರದ್ದು ಫೈನಾನ್ಸಿಯಲ್ಸ್ ಹೇಗೆ ಉಂಟು ಇದೆಲ್ಲ ಇಲ್ಲಿ ನಮ್ಗೆ ಇಲ್ಲಿ ಚಾರ್ಟ್ ಸಿಗುತ್ತೆ. ಸೊ ಇದರ ಅಪ್ ಟ್ರೆಂಡ್ ಹೇಗೆ, ಮೂಡ್ ಟ್ರೆಂಡ್ ಹೇಗೆ, ಮತ್ತೆ ಇದ್ರದ್ದು ಫಾರ್ಕಾಸ್ಟ್ ಹೇಗೆ ಉಂಟು, ಫಾರ್ಕಾಸ್ಟ್ ಇದು ಪಾಸಿಟಿವ್ ಉಂಟಾ ನೆಗೆಟಿವ್ ಉಂಟಾ ನೋಡಿ. ಇಲ್ಲಿ ನೋಡಿ ಇದ್ರದ್ದು ಫಾರ್ಕಾಸ್ಟ್ ಕೊಡ್ತಾರೆ ನೋಡಿ. ಇದು ತುಂಬಾ ಜನ ಎಕ್ಸ್ಪರ್ಟ್ಸ್ ಕೊಡುವಂತ ವ್ಯೂ ಇದು. ಅಂದ್ರೆ ಇದು ರೋಬೋಟ್ರಿಕ್ನವ್ರು ಕೊಡುದಲ್ಲ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್. ಸೊ ಅದರಲ್ಲಿ ಅದರದ್ದು ಅಪ್ ಟ್ರೆಂಡ್ ನೋಡಿ, ಡೌನ್ ಟ್ರೆಂಡ್ 27% ಇಲ್ಲಿಂದ ಮೇಲೆ ಕೂಡ ಕೆಳಗೆ ಕೂಡ ಬರ್ಬಹುದು 2200 ಮೇಲೆ. ಇದು ಅಪ್ ಟು 3369 ಅಂದ್ರೆ ಅಪ್ ಟು 11% ತನಕ ಮೇಲೆ ಹೋಗಬಹುದು ಎಂಬುದು ಫಾರ್ಕಾಸ್ಟ್ ಇದೆ. ಮತ್ತೆ ಇದು ಬೈಯಿಂಗ್ ಪೊಸಿಷನ್ ಈಗ ಪಾಸಿಟಿವ್ ಅಲ್ಲಿ ಇದೆ ಇದ್ರ ಟ್ರೆಂಡ್, ಗೊತ್ತಾಯ್ತಾ? ಸೊ ಅದೇ ರೀತಿ ನಾವು ಇದ್ರ ಸೂಪರ್ ಚಾರ್ಟ್ಸ್ ನೋಡಿದ್ರೆ, ಸೂಪರ್ ಚಾರ್ಟ್ಸ್ ಇದ್ರದ್ದು ನಾನೀಗ ಎಕ್ಸಾಂಪಲ್ ಈಗ ಇದ್ರದ್ದು ಇದು ಡೈಲಿ ಉಂಟಲ್ಲ. ಸೊ ನಾನು ಫಾರ್ ಎಕ್ಸಾಂಪಲ್ ಡೇ ಇದ್ದದ್ದು ನಾನು ಒನ್ ವೀಕ್ ತಗೊಳ್ತೀನಿ. ಸೊ ಇದು 1 ವೀಕ್ ಅಲ್ಲಿ ಇದರ ರೇಂಜ್ ನೀವು ನೋಡ್ಬೋದು ನೋಡಿ, 3257 ಒಂದು ಇದು ಪ್ರೈಸ್ ರೇಂಜ್, ಇದು ಪ್ರೈಸ್ ರೇಂಜ್ ಅಲ್ಲಿ ಉಂಟು. ಈಗ ಇದು ಬ್ರೇಕಪ್ ಆಗಿದೆ, ಈಗ ಇದು ಬ್ರೇಕಪ್ ಆಗಿ ಮೇಲೆ ಹೋಗ್ತಾ ಉಂಟು ಈಗ. ಸೊ ಯೂಶುವಲಿ ಇದು 1967 ಇಂದ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಉಂಟು ನೋಡಿ. ಸೊ ಇದು ಒಂದು ವಾರದ ಚಾರ್ಟ್. ಸೊ ಒಂದು ವಾರದಲ್ಲಿ ಇದು 2-3% ಗಿಂತ ಮೇಲೆ ಫ್ಲಕ್ಚುಯೇಷನ್ ಆಗುದಿಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್, ಗೊತ್ತಾಯ್ತಾ? ಸೊ ಅದ್ರಲ್ಲಿ ನಿಮ್ಗೆ ಜಾಸ್ತಿ ಇದರಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸ್ಟಾಕ್ ಅಲ್ಲಿ ಆಗ್ತದೆ ರಿಸ್ಕ್ ಫ್ರೀ, ಬಟ್ ಅದೇ ನಿಮ್ಗೆ ಒಂದು 2-3 ಟ್ರೇಡ್ ಸಿಗ್ಬೋದು ನಿಮ್ಗೆ. ಅದು ಅಷ್ಟು ಬೀಳುದಿಲ್ಲ, ಅಷ್ಟು ಮೇಲೆ ಹೋಗುದಿಲ್ಲ. ಅದೇ ನೀವೀಗ ನಾನೀಗ ಜಿಯೋ ಫಿನಾನ್ಸ್ ಅನ್ನು ಹೋದ್ರೆ, ಒಂದು ನಿಮಿಷ ಬ್ಯಾಕ್. ಸೊ ಇದನ್ನು ಟೆಕ್ನಿಕಲ್ ಚಾರ್ಟ್ ಅನ್ನು ಅವರು ಹೇಳ್ತಾರೆ, ಅಂದ್ರೆ ನೀವು ಈ ತರ ನೋಡ್ಬೋದು ಅಂತ. ಅದು ಮತ್ತೆ ನಾವೇ ನೋಡ್ಕೊಳ್ಬೇಕು, ಅವರೇನು ರೆಸ್ಟ್ರಿಕ್ಟ್ ಮಾಡುದಿಲ್ಲ ಯಾವ್ದು ಸ್ಟಾಕ್ ತಗೊಳ್ಬೇಕಂತ ಅವ್ರು ರೆಸ್ಟ್ರಿಕ್ಟ್ ಮಾಡೋದು, ಅದು ನಮಗೆ ಬಿಟ್ಟದ್ದು. ಏನಾಗುತ್ತೆ ಸರ್ ಟೀಮ್ ಮಾಡಿದಾಗ ಎಲ್ಲಾ ತರದವರು ಸಮ್ ಪೀಪಲ್ ಬಂದ್ಬಿಡ್ತಾರೆ, ಏನ್ ಮಾಡಕ್ಕೂ ಆಗಲ್ಲ ಡುಪ್ಲಿಕೇಶನ್ ಇಂದಾಗಿ. ಡುಪ್ಲಿಕೇಶನ್ ಅಂದ್ರೆ ಸ್ಟಾಕ್ ಸೆಲೆಕ್ಷನ್ ನಾವು ನಮ್ಮ ಸ್ಟ್ರಾಟಜಿಯನ್ನು ಹೇಳ್ತಾ ಇರೋದು. ಅದೇ ನಡೀತದೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಲ್ವಾ?
ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ನಾವು ಏನು ಅವ್ರಿಗೆ ಬಂದವರಿಗೆ ಕೆಲವರು ನಾಲೆಜ್ ಇರೋರು ಇರ್ತಾರೆ, ಕೆಲವರು ನಾಲೆಜ್ ಇರೋರು ಅಲ್ಲ, ಇರಲ್ಲ. ನಾಲೆಜ್ ಇಲ್ಲದವರಿಗೆ ಅವ್ರಿಗೆ ನಾವು ಯಾವ ಸ್ಟಾಕ್ ಅನ್ನು ಸಿಲೆಕ್ಟ್ ಮಾಡಿ ಕೊಡ್ಬೇಕು, ಇದೇ ಸ್ಟಾಕ್ ಅನ್ನು ಅಂತ, ಗೊತ್ತಾಯ್ತಾ? ಓಕೆ ಓಕೆ ಸ್ಟ್ರಾಟಜಿ ಕೂಡ ಒಂದು ಅವರೇಜ್ ಸ್ಟ್ರಾಟಜಿ ಅದು ನಾವು ಈಗ ಒಂದು ಸೆಟ್ ಮಾಡಿ ಒಂದು ಕೊಡ್ಬೇಕಾಗುತ್ತೆ. ಒಂದು ಟ್ರಿಕ್, ಒಂದು ನಮ್ದೊಂದು ಮ್ಯಾನುವಲ್ ಒಂದು ಸ್ಟ್ರಾಟಜಿ ಉಂಟು. ಅದು ಯಾವ ಈ ಲಾಸ್ಟ್ 1 year ಇಂದ ಪರ್ಫಾರ್ಮ್ ಅದೇ ಸ್ಟ್ರಾಟಜಿಯನ್ನು ಯೂಸ್ ಮಾಡೋದು ನಾವೀಗ. ಮತ್ತೆ ಕೆಲವು ಸ್ವಲ್ಪ ಗೊತ್ತಿದ್ದಾರೆ ಇರ್ತದೆ, ಅವ್ರು ಮತ್ತೆ ಅದರಲ್ಲಿ ಟೆಕ್ನಿಕಲಿ ಆಡ್ತಾರೆ ಅವರು, ಅವರಿಗೆ ಬೇಕಿದ್ದಾಗೆ. ಅದ್ರಲ್ಲೇ ಅವರು ಆಮೇಲೆ ಅಪ್ಕಮಿಂಗ್ ಅವರಿಗೆ ಬೇಕಾದಾಗ ಮಾಡ್ತಾರೆ. ಅದು ನಾವು ಮಾಡ್ಲಿಕ್ಕೆ ಏನು ಹೇಳಿಕ್ಕೆ ಆಗುದಿಲ್ಲ ಅವರಿಗೆ. ಸೊ ಗೊತ್ತಿಲ್ಲದವರಿಗೆ ನಾವು ಒಂದು 2-3 ಅದೇ ಸ್ವಲ್ಪ ವಾಲೆಟೈಲ್ ಇರುವ ಸ್ಟಾಕ್ ಅನ್ನು ಸಿಲೆಕ್ಟ್ ಮಾಡೋದು. ಟಾಟಾ ಸ್ಟೀಲ್ ವಾಲೆಟೈಲ್ ಇದೆ, ಟಾಟಾ ಮೋಟರ್ಸ್ ವಾಲೆಟೈಲ್. ಯಾಕೆ ಟಾಟಾ ಮೋಟರ್ಸ್ ಅದು ಪ್ರೈಸ್ ಅಂತ ತುಂಬಾ ದೊಡ್ಡದುಂಟು, ಅದಕ್ಕೆ ನಾವು ಅದಕ್ಕೆ ಹೋಗಬಾರ್ದು. ಇದು ಜಿಯೋ ಫಿನಾನ್ಸ್ ಲಾಂಗ್ ಟರ್ಮ್ಗೆ ಒಳ್ಳೇದು, ಯಾಕಂದ್ರೆ ಲಾಂಗ್ ಟರ್ಮ್ ಹೋಲ್ಡಿಂಗ್ ಯಾವ ಹೋಗ್ತಾರೆ ನೋಡಿ, ಅದನ್ನೇ ಸಿಲೆಕ್ಟ್ ಮಾಡ್ಕೊಳ್ತೀವಿ ನಾವು ಇಲ್ಲಿ. ಸೊ ಮೇಜರ್ಲಿ ಅದೇ ಇರುದಿದೆ, ಯಾಕಂದ್ರೆ ಇಲ್ಲಿ ಅದೇ ಮೇನ್ ಥಿಂಗ್. ಒಂದು 50,000 ಕ್ಯಾಪಿಟಲ್ ಇಲ್ಲಿ ಇರಲೇಬೇಕು, ಯಾಕಂದ್ರೆ ನಾವು 5,000 ರೂಪಾಯಿ ನಾವು ರೋಬೋ ಅಪ್ಲಿಕೇಶನ್ ಕೊಡುವಾಗ, ಸೊ ನಮಗೆ ಅದು ವರ್ಕೌಟ್ ಆಗಬೇಕು ಅಂದ್ರೆ 50,000 ಕ್ಯಾಪಿಟಲ್ ಬೇಕೇ ಬೇಕಲ್ಲ. ಓಕೆ, ಮಿನಿಮಮ್ ಒಂದು 60,000 ಇನ್ವೆಸ್ಟ್ಮೆಂಟ್ ಅಲ್ಲಿ ಬರೋಂತವ್ರು ಆಗ್ಬೇಕು. ಆಗ್ಬೇಕು. ಅವರ ಡಿಮ್ಯಾಟ್ ಅಲ್ಲಿ ಅಷ್ಟೊಂದು ಅಮೌಂಟ್ ಇರಬೇಕು. ಈಗ ಆಲ್ರೆಡಿ ಅವರಲ್ಲಿ ಬೇರೆ ಬ್ರೋಕರೇಜ್ ಅಲ್ಲಿ ಇದ್ರೆ ಅವರಿಗೆ ಇಲ್ಲಿ ಶಿಫ್ಟ್ ಮಾಡಿಸಬಹುದು. ಓಕೆ ಓಕೆ ಅಂದ್ರೆ ಅವರಿಗೆ ಎಕ್ಸಾಂಪಲ್ ಈಗ ಲಾಂಗ್ ಟರ್ಮ್ ಹೋಲ್ಡರ್ಸ್ ಇರ್ತಾರೆ, ಸೊ ಅವರು ಟ್ರೇಡೇ ಮಾಡುದಿಲ್ಲ, ಒಂದು ಸ್ಟಾಕ್ ಅನ್ನು ತೆಗೆದಿರ್ತಾರೆ. ಅದು ಈಗ ಎಕ್ಸಾಂಪಲ್ ಈಗ ಜಿಯೋ ಫಿನಾನ್ಸ್ 100 ರೂಪಾಯಿ ಇದ್ದದ್ದು ಇನ್ ಬಿಟ್ವೀನ್ 200 ಕೂಡ ಹೋಗ್ತದೆ, ಪುನಃ ಅದೇ 100ರಲ್ಲಿ ಕೂಡ ಇರ್ತದೆ 1 ವರ್ಷ ನಂತರ, ಕರೆಕ್ಟ್ ಅಲ್ಲ? ಸೊ ಆ 100ರಿಂದ 200 ಆದ ಒಂದು ಪ್ರೈಸ್ ವಾಲೆಟೈಲ್ ಅವ್ರು ತಗೊಳ್ಳುದಿಲ್ಲ ಅವರು. ಅದು ನಾವು ಈ ಟ್ರೇಡಿಂಗ್ ಮುಖಾಂತರ ಪ್ರೈಸ್ ವಾಲೆಟೈಲ್ ಅನ್ನು ತಗೊಳ್ಬಹುದು. ಅದು ಡಿಫ್ರೆನ್ಸ್. ಅದು ಅಂದ್ರೆ ಡೈಲಿ ಟ್ರೇಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಕೂತ್ಕೊಂಡು, ಅದಕ್ಕೆ ಅವರು ಹೋಲ್ಡಿಂಗ್ ಅಲ್ಲಿ ಒಂದು ಸ್ಟಾಕ್ ಅನ್ನು ತೆಗೆದಿರ್ತಾರೆ, ಅದು 10 ವರ್ಷ ನಂತರ ನೋಡ್ಕೊಳ್ಳೋ ಅಂತ. ಸೊ 10 ವರ್ಷದಲ್ಲಿ ಅದು ಎಷ್ಟು ಸಲ ಮೇಲೆ ಕೆಳಗಾಗಿರ್ತದೆ, ಆ ಪ್ರಾಫಿಟ್ ಅವ್ರು ತಗೊಳ್ಳುದಿಲ್ಲ ಅವರು. ಅದು ಮೇನ್ ಥಿಂಗ್ ಇದ್ರಲ್ಲಿ ಆ ಸ್ಟ್ರಾಟಜಿ ಇರುವುದು ಇದ್ರಲ್ಲಿ. ಸೊ ಯಾವುದೇ ಒಂದು ಸ್ಟಾಕ್ ಈಗ ಕೆಲವು ಸ್ಟಾಕ್ ಅಲ್ಲಿ 100% ಆಗ್ತದೆ, ಸ್ಲೋ ಅದು ಸ್ಮಾಲ್ ಕ್ಯಾಪ್ಸ್ ಅಂತ ಹೇಳ್ತೀವಿ ನಾವು. ಸ್ಮಾಲ್ ಕ್ಯಾಪ್ಸ್ ಎಲ್ಲ ಡಬಲ್ ಆಗ್ತದೆ, ಅದೇ ರಿಸ್ಕ್ ಕೂಡ ಅಷ್ಟೇ ಉಂಟು ಸ್ಮಾಲ್ ಕ್ಯಾಪ್ಸ್ ಅಲ್ಲಿ. ಕೆಲವೊಮ್ಮೆ ಏನಾದ್ರೂ ಅದು ನೆಗೆಟಿವ್ಸ್ ಬಂದ್ರೆ ಕೆಳಗೆ ಬೀಳ್ತದೆ. ಆದ್ರೆ NSE 50 ಯಾವಾಗ್ಲೂ ಇದಾಗುದಿಲ್ಲ, ಅದಂದ್ರೆ ಜಾಸ್ತಿ ಡಬಲ್ ಕೂಡ ಆಗುದಿಲ್ಲ ಒಂದು ವರ್ಷದಲ್ಲಿ. ಒಂದು ವರ್ಷದಲ್ಲಿ ಅದು 50% ಕೆಳಗೆ ಬೀಳುದು ಕೂಡ ಇಲ್ಲ ಅದು. ಸೊ ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ಸ್ ದೊಡ್ಡ ಇರ್ತಲ್ಲ, ಅದ್ರ ಮಾರ್ಕೆಟ್ ಕ್ಯಾಪ್ ದೊಡ್ಡದಿರುವಾಗ ಅದು ಸ್ಟ್ರಾಂಗ್ ಇರ್ತದೆ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ.